ತಗೊಂತಾರೆ, ಒಂದು ಅವ್ರು ಬಂದು ಒಂದು ದ್ವೀಪದಲ್ಲಿ ಜನ್ಮ ತಗೊಂತಾರೆ. ಅದಕ್ಕೆ ದ್ವೈಪಾಯನ ಅಂತ ಹೆಸರು ಬಂತು. ಒಂದು ದ್ವೀಪದಲ್ಲಿ ಜನ್ಮ ತಗೊಂಡಿದ್ರಿಂದ, ಅಂದ್ರೆ ದ್ವೀಪ ಅಂದ್ರೆ ಎಲ್ಲ ಯಮುನಾ ನದಿ, ಸುತ್ತ ಯಮುನಾ ಇದೆ, ಯಮುನಾ ನದಿ ಇದೆ. ಆ ಟೈಮಲ್ಲಿ ಅವ್ರು ಬಂದು ಜನ್ಮ ತಗೊಂಡಿದ್ರಿಂದ, ಒಂದು ದ್ವೀಪದಲ್ಲಿ ಜನ್ಮ ಆಗಿರೋದ್ರಿಂದ ಅವರಿಗೆ ದ್ವೈಪಾಯನ ಅಂತ ಹೆಸರು ಬಂತು. ದ್ವೈಪಾಯನ. ಸೊ ಅವ್ರು ಕಪ್ಪಗಿದ್ರು, ಅದರಿಂದ ಕೃಷ್ಣ ಅಂತ ಹೆಸರು ಬಂತು. ಕೃಷ್ಣ ದ್ವೈಪಾಯನ. ವೇದವ್ಯಾಸ ಏನಕ್ಕೆ ಹೆಸರು ಬಂತು? ವೇದಗಳನ್ನ ವಿಸ್ತಾರ ಮಾಡಿದ್ರು, ವೇದಗಳನ್ನ ವಿಸ್ತಾರ ಮಾಡಿದ್ರು, ಅದಕ್ಕೋಸ್ಕರ ವೇದವ್ಯಾಸ ಅಂತ ಹೆಸರು ಬಂತು. ಸೊ ಹೇಳ್ದೆಲ್ಲ ಇದ್ರ ಮುಂಚೆ ಇದೆಲ್ಲ ಆಲ್ರೆಡಿ ಇದು ಮುಂಚೆನೆ ಹೇಳಿದ್ದೀನಿ ನಿಮ್ಗೆ. ವೇದವ್ಯಾಸ, ವೇದಗಳು ಫಸ್ಟ್ ಎಷ್ಟಿದ್ದು? ಒಂದೇ ಇದ್ದಿದ್ದು, ಅದ್ರಿಂದ ಮತ್ತೆ 4 ಮಾಡಿದ್ರು, ಉಪನಿಷತ್ತು, ಪುರಾಣ, ಮತ್ತೆ ವೇದಾಂತ ಸೂತ್ರ, ಈ ತರ ಎಲ್ಲ ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ಅವ್ರನ್ನ ಸೊ ವ್ಯಾಸ ಅಂತ ಹೆಸರು ಬಂತು. ವಿಸ್ತಾರ ಮಾಡಿದ್ರು, ಅದಕ್ಕೋಸ್ಕರ ಅದಕ್ಕೆ ವ್ಯಾಸ ಅಂತ ಹೆಸರು ಬಂತು. ವ್ಯಾಸ ಅಂದ್ರೆ ಫಸ್ಟ್ ಅರ್ಥ ಏನು? ವಿಸ್ತಾರ ಮಾಡಿದ್ರು. ವೇದಗಳನ್ನ ಏನ್ ಮಾಡಿದ್ರು? ಅವ್ರು ಬಂದು ವಿಸ್ತಾರ ಮಾಡಿದ್ರು, ಅದಕ್ಕೆ ವೇದವ್ಯಾಸ ಅಂತ ಕರೀತಾರೆ. ಓಕೆನಾ? ಅವ್ರ ಫುಲ್ ಹೆಸರು ಬಂದು ಕೃಷ್ಣ ದ್ವೈಪಾಯನ ವೇದವ್ಯಾಸ. ಎರಡನೇದೇನು? ವ್ಯಾಸ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿರ್ತೀರಲ್ವಾ, ಸೆಂಟ್ರಲ್ಲಿ ಒಂದು ಸರ್ಕಲ್ ಅಲ್ಲಿ ಸೆಂಟ್ರಲ್ ಇರೋ ಡಾಟ್ ಏನ್ ಮಾಡುತ್ತೆ? ಈ ಕಡೆ ಲೈನ್ ನಿಂದ ಆ ಕಡೆ ಲೈನ್ಗೆ ಜಾಯಿಂಟ್ ಮಾಡುತ್ತೆ, ಇದನ್ನೇ ವ್ಯಾಸ ಅಂತ ಕರೀತಾರೆ. ಒಂದು ಸೊ ಆ ಡಾಟ್ ಏನ್ ಮಾಡುತ್ತೆ? ಒಂದ್ ಲೈನ್, ಈ ಕಡೆ ಲೈನ್, ಈ ಕಡೆ ಸರ್ಕಲ್ ನ ಆ ಕಡೆ ಸರ್ಕಲ್ ನ ಎರಡನ್ನೂ ಜಾಯಿಂಟ್ ಮಾಡುತ್ತೆ. ಸೊ ಅದಕ್ಕೆ ವ್ಯಾಸ ಅಂತ ಕರೀತಾರೆ ಅದನ್ನ. ಸೊ ಅದೇ ತರನೇ ಸೊ ಏನು ಈ ಒಂದ್ ಕಡೆ ಆ ಲೈನ್ ಏನ್ ಮಾಡುತ್ತೆ? 2 ಸರ್ಕಲ್ ಜಾಯಿಂಟ್ ಮಾಡುತ್ತೆ. ಅದೇ ತರನೇ ವ್ಯಾಸ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಬದ್ಧ ಜೀವನ, ಅಲ್ಲಿ ಭಗವಂತನ ಹತ್ರ ಎರಡಕ್ಕೂ ಏನ್ ಮಾಡ್ತಾರೆ? ಸಂಬಂಧ ಮಾಡಿಸ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಅರ್ಥ ವ್ಯಾಸ ಅಂತ ಹೆಸರು ಬಂತು. ವ್ಯಾಸ ಅಂತ ಹೆಸರು ಬಂತು. ಸೊ ವ್ಯಾಸ ಅನ್ನೋದು ಬಂದು, ಸೊ ಯಾರೆಲ್ಲ ವೇದಗಳನ್ನ ವಿಸ್ತಾರ ಮಾಡ್ತಾರೋ ಅವ್ರನ್ನೆಲ್ಲ ವ್ಯಾಸ ಅಂತಾನೆ ಕರಿಬಹುದು, ವೇದವ್ಯಾಸನ್ ಅಂತ ಕರಿಬಹುದು. ಯಾಕೆ? ಸೊ ವ್ಯಾಸದೇವ್ ಏನ್ ಮಾಡಿದ್ರು? ಆ ವ್ಯಾಸಗಳನ್ನ ಅಂದ್ರೆ ಆ ವೇದಗಳನ್ನ ವಿಸ್ತಾರ ಮಾಡಿದ್ರು, ಅದರಿಂದ ಅವ್ರಿಗೆ ವೇದವ್ಯಾಸ ಅಂತ ಹೆಸರು ಬಂತು. ಅದೇ ತರ ಆ ಕಾರ್ಯ ಯಾರ್ಯಾರೆಲ್ಲ ಮಾಡ್ತಾರೋ ಅವ್ರು ಕೂಡ ವ್ಯಾಸನೇ. ಸೊ ಅದರಿಂದ ಆ ಕಾರ್ಯ ಯಾರ್ಯಾರೆಲ್ಲ ಮಾಡ್ತಾರೆ? ಸೊ ಆ ಕಾರ್ಯ ಯಾರು ಮಾಡ್ತಾರೆ? ಒಂದು ಸದ್ಗುರು ಮಾಡ್ತಾರೆ. ಒಂದ್ ಸದ್ಗುರು ಮಾಡ್ತಾರೆ. ಏನು? ವೇದಗಳನ್ನ ಮತ್ತೆ ವಿಸ್ತಾರ ಮಾಡ್ತಾರೆ. ಎಕ್ಸಾಂಪಲ್ ಇವಾಗ ನಮ್ ಗುರು ಪರಂಪರೆ ನೋಡಿ, ಗುರು ಪರಂಪರೆ ನೋಡಿ. ಸೊ ಎಷ್ಟು ಶಾಸ್ತ್ರಗಳು ಬರ್ಬೇಕಿಲ್ಲ, ಎಷ್ಟು ಶಾಸ್ತ್ರ. ಈಗ ವೇದವ್ಯಾಸರು ಏನ್ ಮಾಡಿದ್ರು? ಭಾಗವತಂ ಬರೆದ್ರು. ಭಾಗವತಂ ಬರೆದ್ರು. ಸೊ ನಮ್ ಗುರು ಪರಂಪರೆ ಎಲ್ಲ ಏನ್ ಮಾಡಿದ್ರು? ಅದೇ ಸಂಬಂಧ ಅದೇ ಅನೇಕ ಟೀಕಾ ಎಲ್ಲ ಬರೆದ್ರು. ಸೊ ಎಲ್ಲಾ ವೇದಾಂತ ಶಾಸ್ತ್ರ, ಸೊ ಸರ್ವ ವೇದಾಂತ ಸಾರಂ ಹಿ ಶ್ರೀಮದ್ ಭಾಗವತಂ ಇಷ್ಯತೆ ತದ್ ರಸಾಮೃತ ತೃಪ್ತಸ್ಯ ನ ಅನ್ಯತ್ರ ಸ್ಯಾದ್ ರತಿ ಕ್ವಚಿತ್. ಸೊ ಎಲ್ಲಾರು ಕೇಳಿರ್ಬೋದು, ಏನು? ವೇದವ್ಯಾಸರು ಎಲ್ಲಾ ಶಾಸ್ತ್ರ ಪುರಾಣಗಳು ಎಲ್ಲ ಬರೆದಿದ್ರು ಅಲ್ವಾ? ಆದ್ರೇನು ಅವ್ರಿಗೇನು ಆಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಸಂತೃಪ್ತಿ ಆಗ್ಲಿಲ್ಲ. ಅವಾಗ ಅವ್ರು ಬಂದ್ರು, ನಾರದ ಮಹಾಮುನಿ ಬಂದೇ ಅಲ್ರು, ಏನ್ ಮಾಡಿದ್ರು? ನೀನ್ ಬಂದು ಭಾಗವತಂನ ವರ್ಣನೆ ಮಾಡಿಲ್ಲ, ಭಾಗವತಂನ ವರ್ಣನೆ. ಸೊ ಅದ್ ವರ್ಣನೆ ಮಾಡಿದ್ರೆ ಅವಾಗ ನಿಂಗ್ ಬಂದು ಸಂತುಷ್ಟಿ ಆಗುತ್ತೆ. ಯಾಕೆ? ನೀನ್ ಭಗವಂತನ ಬಗ್ಗೆ, ಭಾಗವತ್ ಭಕ್ತರ ಬಗ್ಗೆ ನೀನ್ ಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡದೇ ಇರೋ ಕಾರಣದಿಂದ ಸೊ ನೀನ್ ಯಾವಾಗ್ಲೂ ಸಂತೃಪ್ತಿ ಆಗಲ್ಲ. ಅದೇ ತರನೇ ಜೀವಾತ್ಮ ಯಾವಾಗ್ಲೂ ಸಂತೃಪ್ತಿ ಆಗಲ್ಲ ಎಷ್ಟವರೆಗೂ ಭಗವಂತನ ಭಕ್ತರನ್ನ ಕೀರ್ತನ ಮಾಡಲು ಅಷ್ಟವರೆಗೂ. ಜೀವಾತ್ಮ ಯಾವಾಗ್ಲೂ ಸಂತೃಪ್ತಿ ಆಗಲ್ಲ. ಆ ತರನ ಸೊ ಅದರಿಂದ ಏನ್ ಮಾಡಿದ್ವಿ? ಇವ್ರು ಬಂದು ಮತ್ತೆ ಭಾಗವತಂ ಬರೆದ್ರು. ಅಂದ್ರೆ ಏನು? ಎಲ್ಲಾ ಶಾಸ್ತ್ರ ಪುರಾಣ ಸಾರ ಏನೋ ಭಾಗವತಂ ಬಂತು. ಸೊ ನಮ್ ಗುರು ಪರಂಪರೆ ಏನ್ ಮಾಡಿದ್ರು? ವೇದವ್ಯಾಸರು ಎಲ್ಲಾ ವೇದಗಳ ಸಾರ ಭಾಗವತಂ ಬರೆದ್ರು. ಆದ್ರೆ ನಮ್ ಗುರು ಪರಂಪರೆ ಇನ್ನು ಅದಕ್ಕಿನ್ನೂ ಸಾರ ತಗೊಬಂದ್ರು. ಏನು? ಸೊ ಅದಕ್ಕಿಂತ ಸಾರ ಏನು? ಜೈವ ಧರ್ಮ ಆಗಿರ್ಲಿ, ಸೊ ಬೃಹತ್ ಭಾಗವತಂ ಅದು ಏನು? ಭಾಗವತಂ ಸಾರನೇ. ಸೊ ಈ ತರ ಏನ್ ಬಂದು ಇನ್ನು ವಿಸ್ತಾರ ಮಾಡಿದ್ರು. ಎಕ್ಸಾಂಪಲ್ ಇವಾಗ ನೋಡಿ, ರೂಪ ಗೋಸ್ವಾಮಿ ಏನ್ ಬರೆದ್ರು? ಭಕ್ತಿ ರಸಾಮೃತ ಸಿಂಧು ಬರೆದ್ರು. ಭಕ್ತಿ ರಸಾಮೃತ ಸಿಂಧು ಅದು ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ವಿಶ್ವನಾಥ ಚಕ್ರವರ್ತಿ ಠಾಗೂರ್ ಬಂದು ಭಕ್ತಿ ರಸಾಮೃತ ಸಿಂಧು ಬಿಂದು ಅಂತ ಬರೆದ್ರು. ಅದು ತಲೆನೋವು ಕಷ್ಟ ಅಂತ ಏನ್ ಮಾಡಿದ್ರು? ಭಕ್ತಿನಾಥ ಠಾಕೂರ್ ಭಕ್ತಿ ತತ್ವ ವಿವೇಕ್ ಬರೆದ್ರು. ಸೊ ಈ ತರ ಬಂದು ಎಲ್ಲ ಏನ್ ಮಾಡ್ತಾ ಇದಾರೆ? ಗುರು ಪರಂಪರೆ ಬಂದು ಅದ್ರ ಇನ್ನು ವಿಸ್ತಾರ ಮಾಡ್ತಾ ಇದಾರೆ. ಸೊ ಅದರಿಂದ ಏನು? ಈ ಕಾರ್ಯ ಯಾರ್ಯಾರೆಲ್ಲ ಮಾಡ್ತಾರೋ
ಅವ್ರನ್ನ ಅವ್ರನ್ನ ಕೂಡ ವ್ಯಾಸದೇವ್, ಸೊ ವ್ಯಾಸ ಅಂತ ಕರೀತಾರೆ. ಅದರಿಂದ ಏನು, ಸೊ ಆ ತರ ಕಾರ್ಯ ಯಾರ್ಯಾರೆಲ್ಲ ಮಾಡ್ತಾರೋ ಅವರೆಲ್ಲ ಯಾರು, ಆ ವ್ಯಾಸದೇವ್ ಪ್ರತಿನಿಧಿ. ಅವ್ರು ವ್ಯಾಸದೇವ್ ಅವರ ಪ್ರತಿನಿಧಿ ಆಗ್ತಾರೆ. ಅದರಿಂದ ವ್ಯಾಸದೇವ್ ಯಾವತ್ ಅವ್ರು ಬಂದು ಏನ್ ಮಾಡ್ತಾರೆ, ಯಾವತ್ ಅವ್ರ ಜನ್ಮತಿಥಿ ಇದೆಯೋ ಆ ಕಾರ್ಯ ಮತ್ತೆ ಆ ವೇದವ್ಯಾಸರ ಕಾರ್ಯ ಯಾರ್ಯಾರೆಲ್ಲ ಮಾಡ್ತಾರೋ ಅವ್ರಿಗೂ ಕೂಡ ನಾವೇನ್ ಮಾಡ್ತೀರಿ, ಅವತ್ತು ಪೂಜೆ ಮಾಡ್ತೀರಿ. ಪೂಜೆ ಮಾಡ್ತೀರಿ. ಸೊ ಅದ್ರಾಗ ನಾವೇನ್ ಮಾಡ್ತೀರಿ, ಸೊ ಒಂದು ಶಿಷ್ಯಗೆ, ಸೊ ಎಲ್ಲಾ ಶಿಷ್ಯರಿಗೂ ಕರ್ತವ್ಯ ಏನು, ಗುರುಗೆ ಪೂಜೆ ಮಾಡೋದು. ಗುರು, ಸೊ ಎಲ್ಲಾರು ಶಿಷ್ಯರು ಏನ್ ಮಾಡ್ತಾರೆ ಇವತ್ತು ಬಂದು ಅವ್ರವ್ರ ಗುರುಗೆ ಪೂಜೆ ಮಾಡ್ತಾರೆ. ಅವ್ರ ಏನ್ ಮಾಡ್ತಾರೆ, ಅವ್ರ ಗುರುಗೆ ಪೂಜೆ ಮಾಡ್ತಾರೆ. ಅವ್ರ ಗುರುಗೆ ಪೂಜೆ ಮಾಡ್ತಾರೆ. ಸೊ ಆತರ ಇವತ್ತೇನ್ ಮಾಡ್ತಾರೆ, ಆ ತರ ಸದ್ಗುರು ಬಂದು, ಇದ್ರ ಮುಂಚೆನೆ ಹೇಳಿದ್ದೀನಿ, 7 ಪಂಚಕಕ್ಕೆ ಪೂಜೆ ಮಾಡ್ಬೇಕು. ಅದೇ ಸಪ್ತ ಪಂಚಕ. ಸಪ್ತ ಪಂಚಕ. ಸೊ ಅದಿದೆಯಲ್ವಾ, ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ಗುರು ಪಂಚಕ ಮೊದಲನೇದು ಬಂದು ಗುರು ಪಂಚಕ. ಗುರು ಪಂಚಕದಲ್ಲಿ 5 ಜನ ಇರ್ತಾರೆ. ಸೊ ಗುರುದೇವ್, ಆಮೇಲೆ ಏನು, 5 ಜನ ಹೆಸರಲ್ಲಿ ಗುರುದೇವ್ ಹೆಸರು, ಗುರು, ಪರಂ ಗುರು, ಪರಮೇಷ್ಠಿ ಗುರು, ಆಮೇಲೆ ಪರಾತ್ಪರ್ ಗುರು, ಪರಾತ್ಪರ್ ಗುರು. ಈ 5 ಜನಕ್ಕೆ ಸೊ ಗುರು ಏನ್ ಮಾಡ್ತಾರೆ, ಗುರು ಪಂಚಕದಲ್ಲಿ ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಆಚಾರ್ಯ ಪಂಚಕ. 4 ಸಂಪ್ರದಾಯಕ್ಕೆ 4 ಆಚಾರ್ಯ ಇದ್ದಾರೆ ಅಲ್ವಾ. 4 ಸಂಪ್ರದಾಯಕ್ಕೆ 4 ಆಚಾರ್ಯ, ಅವ್ರಿಗೂ ಪೂಜೆ ಮಾಡ್ತಾರೆ. ಮತ್ತೆ ಶುಕದೇವ್ ಗೋಸ್ವಾಮಿ 5 ಜನ ಆದ್ರ. ನೆಕ್ಸ್ಟ್ 3ನೇದು ಬಂದು ವ್ಯಾಸ ಪಂಚಕ. ವ್ಯಾಸ ಪಂಚಕ, ವ್ಯಾಸದೇವ್ 4 ಶಿಷ್ಯರು. ಯಾರ್ಯಾರು 4 ಶಿಷ್ಯರು? ಮೊದಲನೇದು ಬಂದು ಜೈಮಿನಿ, ವೈಶಂಪಾಯನ, ಪೈಲ, ಸಮಂತ, ಲಾಸ್ಟ್ ಅಲ್ಲಿ ವ್ಯಾಸದೇವ್. 5 ಜನ ಆದ್ರ. ಅಂದ್ರೆ ಒಂದು ಪಂಚಕ ಅಂದ್ರೆ 5 ಜನ ಇರ್ತಾರೆ. ಈ ತರ ಸಪ್ತ ಪಂಚಕ, 7 ಪಂಚಕ ಇದೆ ಅಲ್ವಾ. ಆ 7 ಪಂಚಕ ಇವತ್ತು ಗುರು ಏನ್ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಮತ್ತೇನು, ಹಿಂಗ ನಿದ್ರಪೋತ ಉಂಡ గురు అక్కడ ఉంది దాంట్లో రాసుకోండి చూసుకో అమ్మటక లేకపోతే క్లాస్ అయినాక అడగండి చెప్తాను. ఆమెలో 4ನೇದು ಬಂದು ಸನಕಾದಿ ಪಂಚಕ್. ಸನಕ, ಸನಂದನ, ಸನಾತನ, ಸನತ್ ಕುಮಾರ, ಮತ್ತೇನು ವಿಶ್ವಕ್ಸೇನ. ಈ 5 ಜನ. 5ನೇದು ಬಂದು ಕೃಷ್ಣ ಪಂಚಕ್. ಕೃಷ್ಣ ಮತ್ತೆ 4 ಜನ ಯಾರು, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ್, ಸಂಕರ್ಷಣ್. ಕೃಷ್ಣ ಪಂಚಕ್. ಆಮೇಲೆ ಏನು, ಉಪಾಸ್ಯ ಪಂಚಕ್. ನಮ್ಮ ಉಪಾಸನೆ ಯಾರು, ರಾಧಾಕೃಷ್ಣ ಇಬ್ಬರಾದ್ರು, ಗೌರ್ ಗದಾಧರ್ 4 ಆದ್ರು, 5ನೇದು ಗುರುದೇವ್. ಇವರು ನಮ್ಮ ಉಪಾಸ್ಯ, ನಾವ್ ಆರಾಧನೆ ಮಾಡೋರು. ನಮ್ ಯಾರಿಗೆ ಆರಾಧನೆ ಮಾಡ್ತಿರೋ ಅವ್ರು ಬಂದು ಸೊ ಉಪಾಸ್ಯ ಪಂಚಕ ಅಂತ ಕರೀತಾರೆ. 7ನೇದು ಬಂದು ಪಂಚತತ್ವ. ಶ್ರೀಕೃಷ್ಣ ಚೈತನ್ಯ, ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀವಾಸಾದಿ ಗೌರ ಭಕ್ತರು. ಸೊ ಇವರೆಲ್ಲರಿಗೂ ಏನ್ ಮಾಡ್ತಾರೆ, ಗುರು ಬಂದು ಪೂಜೆ ಮಾಡ್ತಾರೆ. ಅಂದ್ರೆ ಒಂದಿನ ಮಾಡಿದ್ರೆ ಪೂಜೆ ಆಗ್ಬಿಡುತ್ತಾ, ಮತ್ತೆ ಡೈಲಿ ಸರಿ ಡೈಲಿ ಮಾಡ್ಬೇಕು. ಸೊ ಗುರು ಪೂಜೆ ಅನ್ನೋದು ಬಂದು ಡೈಲಿ ಮಾಡ್ಬೇಕು. ಸೊ ಡೈಲಿ ಬಂದು ಗುರು ಪೂಜೆ ಮಾಡಿದ್ರೆ ಮುಗೀತು ಅಲ್ವಾ. ಅಷ್ಟು ಮಾತ್ರನೇ ಆಗಲ್ಲ. ಗುರು ಪೂಜೆ ಬಂದು ಡೈಲಿ ಮಾಡ್ಬೇಕು. ಡೈಲಿ ಮಾಡಿದ್ರೇನು ಆಗಲ್ಲ. ಒಂದೊಂದು ಅವರು ಮಾಡ್ಬೇಕು. ಒಂದೊಂದು ಅವರು ಮಾಡಿದ್ರೇನು ಆಗಲ್ಲ. ಒಂದೊಂದು ಕ್ಷಣನೂ ಮಾಡ್ಬೇಕು. ಒಂದೊಂದು ಕ್ಷಣನೂ ಮಾಡ್ಬೇಕು ಗುರು ಪೂಜಾ. ಸೊ ಗುರು ಪೂಜೆ ಏನ್ ಮಾಡ್ಬೇಕು, ಅದು ನಿತ್ಯ. ಗುರು ಪೂಜೆ ಅನ್ನೋದು ಬಂದು ನಿತ್ಯ. ಸೊ ನಿತ್ಯ. ಮತ್ತೆ ಯಾವ್ದ ಗುರು ಪೂಜೆ ಅಂದ್ರೆ ಯಾವ ತರ, ಸೊ ನಾವು ನಾರ್ಮಲ್ ಆಗಿ ಗುರು ಪೂಜೆ ಮಾಡ್ತೀರಿ. ಏನು, ಧೂಪ, ದೀಪ, ಶಂಖ, ಸೊ ಹರ್ಗೆ ಅಂತಾರೆ ಅದನ್ನ, ವಸ್ತ್ರ, ಪುಷ್ಪ, ಚಾಮರ, ಪಂಕ ಇದೆಲ್ಲ ಮಾಡ್ತೀರಿ. ಇದು ಗುರು ಪೂಜೆ ಆಗುತ್ತೆ. ಇದು ಗುರು ಪೂಜೆ. ಇದು ಮೊದಲು ಎಲ್ಲಾ ಟೈಮಲ್ಲಿ ಮಾಡಕ್ಕಾಗುತ್ತಾ, ಮಾಡಕ್ಕಾಗಲ್ಲ.
ಏನೋ 24 ಗಂಟೆನೂ ಅಲ್ಲೇ ಇರ್ಬೇಕಾಗುತ್ತೆ. ಹಾ, ಇದು ಮೊದಲನೇ ಪ್ರಕಾರ ಗುರು ಪೂಜಾ. ಸೊ ನಾವು ಗುರು ಪೂಜೆ ಮಾಡೋದು ಬಂದು ಮೊದಲನೇ ಪ್ರಕಾರ ಈ ಗುರು ಪೂಜೆ ಮಾಡೋದು. ಫಸ್ಟ್ ಅದು. ಇನ್ನೊಂದು ಗುರು ಪೂಜೆ ಇದೆ, ಇದು ಅದಕ್ಕಿಂತ ಶ್ರೇಷ್ಠ. ಏನು, ಇವಾಗ ಮೊದಲನೇ ಗುರು ಪೂಜೆಕ್ಕಿಂತ ಶ್ರೇಷ್ಠ ಎರಡನೇ ಗುರು ಪೂಜಾ. ಇದು ಯಾವ ತರ ಮಾಡೋದು, ಯಾವ ತರ ಮಾಡಿದ್ರು ಇವಾಗ ವೇದವ್ಯಾಸರು ಯಾವ ತರ ಮಾಡಿದ್ರು ಅದೇ ಎರಡನೇದು ಗುರು ಪೂಜಾ. ವೇದವ್ಯಾಸರು ಏನ್ ಮಾಡಿದ್ರು, ಅವ್ರಿಗೆ ಸಂತೃಪ್ತಿ ಆಗ್ಲಿಲ್ಲ. ಅವ್ರ ಗುರುಗಳು ಬಂದ್ರೆ ಹೇಳಿದ್ರು, ನೀನ್ ಭಾಗವತಂ ಬರಿ ಅಂತ. ಅವ್ರು ಬರ್ದ್ರ ಇಲ್ವಾ? ಆಮೇಲೆ ಏನಾದ್ರು ಸಂತೃಪ್ತಿ ಆದ್ರು. ಅಂದ್ರೆ ಅವ್ರ ಗುರುಗಳ ಆಜ್ಞೆನ ಪಾಲನೆ ಮಾಡಿರೋದು ಬಂದು ಇದೇ ನಿಜವಾದ ಗುರು ಪೂಜಾ. ಈಗ ಎಕ್ಸಾಂಪಲ್, ಇವಾಗ ಗುರುಗಳು ಏನಾದ್ರು ಹೇಳ್ತಾರೆ ಅದು ಮಾಡಲ್ಲ, ಆದ್ರೆ ನಾವು ಹೋಗಿ ಗುರು ಪೂಜೆ ಹೋಗಿ ಧೂಪ ದೀಪ ಮಾಡ್ತೀರಿ, ಅದ್ರಿಗೆ ಏನಾದ್ರು ಅರ್ಥ ಇದೆಯಾ? ಅವ್ರು ಹೇಳಿರೋದು ಮಾಡ್ತಾ ಇಲ್ಲ, ಆದ್ರೆ ನಾವು ಬಂದ್ ಏನ್ ಮಾಡ್ತೀರಿ, ಧೂಪ ದೀಪ ಅದು ಇದೆಲ್ಲ ತೋರಿಸ್ತೀರಿ. ಸೊ ಏನಾಗಿರುತ್ತೆ, ಓಕೆ ಅದು ಶ್ರೇಷ್ಠ, ಅದು ಪರವಾಗಿಲ್ಲ, ಮಾಡ್ದಿರೋರಿಗಿಂತ ಅಟ್ಲೀಸ್ಟ್ ಅದಾದ್ರೂ ಮಾಡ್ತಾ ಇದೆ ಅಲ್ವಾ, ಧೂಪ ದೀಪ. ಅದೇ ಅದಕ್ಕಿಂತ ಶ್ರೇಷ್ಠ ಎರಡನೇದು. ಅದಕ್ಕಿಂತ ಶ್ರೇಷ್ಠ ಏನು, ಎರಡನೇ ಗುರು ಪೂಜಾ. ಏನ್ ಮಾಡಿದ್ರು ಅವ್ರು ಬಂದು, ಸೊ ಹೇಳಿದ್ರು ಮಾಡಿದ್ರು. ಅದು ಎರಡನೇದು. ಆಮೇಲೆ ಏನು, ಅವ್ರ ಗುರುಗಳೇನು ಹೇಳಿದ್ರು ವೇದವ್ಯಾಸರಿಗೆ ಅಲ್ವಾ, ನಾರದ ಮಾಮನಿ ಹೇಳಿದ್ರು ವೇದವ್ಯಾಸರಲ್ಲಿ ಭಾಗವತಂ ಬರಿ, ಭಾರತ ಬಂದ ಮೇಲೆ ಅವ್ರು ಸೊ ಈ ತರ ಬಂದು ಗುರು ಪೂಜೆ ಮಾಡಿದ್ರು. ಮತ್ತೆ ಶುಗದೇವ್ ಗೋಸ್ವಾಮಿನೂ ಗುರು ಪೂಜೆ ಮಾಡಿದ್ರು. ಯಾವ ತರ, ಅದೇ ವ್ಯಾಸ ದೇವನಿಂದ ಭಾಗವತಂ ಶ್ರವಣ ಮಾಡಿದ್ರೆ ಅವ್ರೇನ್ ಮಾಡಿದ್ರು, ಅದನ್ನ ಸೂತ ಗೋಸ್ವಾಮಿಗೆ, ಪರೀಕ್ಷಿತ್ ಮಹಾರಾಜ್ಗೆ ಕೊಟ್ರು. ಅವರು ಅದೇ ತರನೇ ಗುರು ಪೂಜೆ ಮಾಡಿದ್ರು. ಸೊ ಮತ್ತೆ ಸೂತ ಗೋಸ್ವಾಮಿ ಇನ್ಯಾರ್ಗೆ ಹೇಳಿದ್ರು, ಆ ಶೌನಕಾದಿ ಋಷಿಗೆ ಹೇಳಿದ್ರು. ಶೌನಕಾದಿ ಋಷಿಗೆ ಹೇಳಿದ್ರು. ಅವರು ಸೊ ಆತರ ಗುರು ಪೂಜೆ ಮಾಡಿದ್ರು. ಮತ್ತೆ ಇಲ್ಲಿ ಶುಗದೇವ್ ಗೋಸ್ವಾಮಿ ಹತ್ರ ಪರೀಕ್ಷಿತ್ ಮಹಾರಾಜ್ ಶ್ರವಣೆ ಮಾಡಿದ್ರು. ಪರೀಕ್ಷಿತ್ ಮಹಾರಾಜ್ ಯಾರು ಕೇಳಿದ್ರು, ಉತ್ತರಾದೇವಿ ಕೇಳಿದ್ರು. ಉತ್ತರಾದೇವಿ ಕೇಳಿದ್ರು, ಅದೇ ಬೃಹತ್ ಭಾಗವತಾಮೃತಂ. ಅವರು ಆ ತರ ಗುರು ಪೂಜೆ ಮಾಡಿದ್ರು. ಇದೇ ತರನೇ. ಸೊ ನೋಡಿ, ಸೊ ಅವ್ರ ಗುರುಗಳನ್ನ ಆಜ್ಞೆಯನ್ನ ಪಾಲನೆ ಮಾಡೋದು ಎರಡನೇ ಪ್ರಕಾರ ಗುರು ಪೂಜಾ. ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದ ಸ್ವಾಮಿ ಮಹಾರಾಜ್ಗೆ ಹೇಳಿದ್ರು, ನೀನ್ ಹೋಗಿ ಫಾರಿನ್ ಅಲ್ಲಿ ಪ್ರಚಾರ ಮಾಡು ಅಂತ. ಫಾರಿನ್ ಅಲ್ಲಿ ಹೋಗಿ ಪ್ರಚಾರ ಮಾಡು ಅಂತ. ಸೊ ಅವಾಗ ಹೋಗಿ ಏನ್ ಮಾಡಿದ್ರು, ಇವ್ರು ಬಂದು ಪ್ರಚಾರ ಮಾಡಿದ್ರು. ಅದು ಅವ್ರು ಯಾವಾಗ, ಪ್ರಭುಪಾದ್ ಯಾವಾಗ ಹೇಳಿದ್ದು, 1922 ಹೇಳಿದ್ರು. 1922 1921 1920 ಆ ಟೈಮಲ್ಲಿ ಹೇಳಿದ್ರು. ಸೊ ಆವಾಗಿನಿಂದ ಅವ್ರು ಅದ್ರ ಪಾಲನೆ ಮಾಡಕ್ಕೆ ಟ್ರೈ ಮಾಡಿದ್ರು. ಯಾವಾಗ ಗುರು ಪೂಜೆ ಮಾಡಿದ್ರು, 1965 ಅಲ್ಲಿ ಹೋಗಿ ಯಾವಾಗ ಪ್ರಚಾರ ಮಾಡಿದ್ರು ಆವಾಗ ಗುರು ಪೂಜೆ ಆಯ್ತು. ಅದು ನಿಜವಾದ ಗುರು ಪೂಜೆ. ಅದು ನಿಜವಾದ ಗುರು ಪೂಜೆ, ಎರಡನೇ ಗುರು ಪೂಜಾ. ಇದು ಎರಡನೇ ಪ್ರಕಾರ ಗುರು ಪೂಜಾ. ಮತ್ತೆ ಇನ್ನೊಂದು ಗುರು ಪೂಜೆ ಇದೆ, ಇದು ಅದಕ್ಕಿಂತ ಶ್ರೇಷ್ಠ. ಸೊ ಮೂರನೇ ಪ್ರಕಾರ ಗುರು ಪೂಜಾ. ಇದು ಯಾವ ತರ ಮಾಡಿದ್ರು, ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದಿಗೆ ಅವ್ರ ಗುರುಗಳು ಹೇಳಿದ್ರು. ಅವ್ರ ಗುರುಗಳು ಯಾರು, ಫಸ್ಟ್ ಒಂದು ಗುರು ಪರಂಪರೆ ಹೆಸರು ಕಲ್ತ್ಕೊ ಬನ್ನಿ, ಆಮೇಲೆ ನೋಡೋಣ. ಅವ್ರ ಗುರುಗಳು ಯಾರು, ಅವ್ರ ಗುರುಗಳು ಯಾರು, ಗೌರ್ ಕಿಶೋರ್ ದಾಸ್ ಬಾಬುಜಿ ಮಹಾರಾಜ್. ಡೈಲಿ ನೋಡ್ತೀರಾ ಅಲ್ಲಿ, ಇಲ್ಲ ಮಾಲೆ ಬೇರೆ ತಗೊಂಡ್ ಹೋಗ್ತೀರಾ ಡೈಲಿ. ಅಲ್ಲಿ ಪ್ರೋಬ ಅಲ್ಲಿದೆ, ಅಲ್ಲಿ ಅವ್ರ ಗುರುಗಳು ಅಲ್ಲಿಲ್ವಾ? ಹೆಸರುಗಳು ಬರ್ಕೋರಿ. ಇಲ್ಲ ನಿಮ್ ಗುರುಗಳ ಹೆಸರು ಗೊತ್ತಿಲ್ಲದೆ ನಿಮ್ ಗುರು ಪರಂಪರೆ ಹೆಸರು ಗೊತ್ತಿದ್ರೆ ನಿಮ್ ಯಾರು ಬಂದು ಉದ್ಧಾರ ಮಾಡ್ತಾರ? ನಿಮ್ ಗುರುಗಳ ಹೆಸರು ಗೊತ್ತಿದ್ರೆ ಎಲ್ಲರಿಗೂ ಸೂರ್ಯ 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 ಹೋಗಿ ಬರ್ಕೊಳಕ್ ಕಷ್ಟ. ಒಂದಿದ್ರೆ ಒಂದಿನ ಆದ್ರೂ ಪೇಪರ್ ಪೆನ್ ತಗೊಂಡ್ ಬರ್ದಿದ್ದೀರಾ? ಸೊ ಏನು, ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದ್ಗೆ ಅವ್ರ ಗುರುಗಳು ಹೇಳಿದ್ರು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್. ಏನಂತ, ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್.
ಸೊ ಅವ್ರು ಹೇಳಿದ್ರು ಏನು, ನೀನ್ ಹೋಗಿ ಕಲ್ಕತ್ತಾದಲ್ಲಿ ಪ್ರಚಾರ ಮಾಡ್ಬೇಡ ಅಂತ. ಇವಾಗ ಏನ್ ಮಾಡ್ಬೇಕು, ಅವ್ರ ಗುರುಗಳ ಆಜ್ಞೆನ ಪಾಲನೆ ಮಾಡ್ಬೇಕಾ ಮಾಡ್ಬಾರ್ದ? ಹಾ, ಆದ್ರೆ ಪ್ರಭುಪಾದ್ ಏನ್ ಮಾಡಿದ್ರು, ಫಸ್ಟ್ ಹೋಗಿ ಕಲ್ಕತ್ತಾದಲ್ಲೇ ಪ್ರಚಾರ ಮಾಡಿದ್ರು. ಇದು ಗುರು ಪೂಜೆ ಆಯ್ತಾ? ಹ ಆಗಿಲ್ಲ ಅಂದ್ರೆ ಮತ್ತೆ ಟಾಪ್ ಮೋಸ್ಟ್ ಗುರು ಪೂಜೆಗೆ ಏನಕ್ಕೆ ಬಂದ್ರು? ಆಗಿಲ್ಲ, ಗುರು ಪೂಜೆ ಮಾಡಿಲ್ಲ ಅಂದ್ರೆ ಅವ್ರ ಅಷ್ಟು ದೊಡ್ಡ ಆಚಾರ್ಯ ಏನ್ಕಾದ್ರು. ಗುರು ಪೂಜೆ ಮಾಡಿಲ್ಲ ಅಂದ್ರೆ ಯಾರು ಸಾಕ್ಷಾತ್ ರಾಧಾರಾಣಿ ಸಖಿ. ಹ ಹಾ ಯಾರವರು? ಶುದ್ಧ ಸರಸ್ವತಿ ಅವತಾರ. ಮತ್ತೆ ಹೇಳದ್ ಪಾಲನೆ ಮಾಡಿಲ್ಲ. ಮತ್ತೆ ಅವ್ರ ಶಿಕ್ಷಾ ಗುರುಗಳೇರು ಭಕ್ತಿವಿನೋದ್ ಠಾಕೂರ್ ಹೇಳಿದ್ರು, ನೋಡಪ್ಪ ನೀನ್ ಮಠನೇ ಕಟ್ಬೇಡ ಅಂತ. ಇವ್ರೋಗ್ ಮಠ ಕಟ್ಕೊಂಡ್ ಕುತ್ಕೊಂಡ್ರು. ಗೌರ್ ಕಿಶೋರ್ ದಾಸ್ ಬಾಜಿ ಮಹಾರಾಜ್ ಹೇಳಿದ್ರು, ನೀನು ಶಿಷ್ಯರನ್ನ ಸ್ವೀಕಾರ ಮಾಡ್ಬೇಡ ಅಂತ. ಇವರು ಶಿಷ್ಯರನ್ನ ಸ್ವೀಕಾರ ಮಾಡಿದ್ರು. ಲೆಕ್ಕ ಹೇಳ್ದಿರ ಇದ್ ಗುರು ಪೂಜೆ ಮಾಡಿದ್ರ ಇಲ್ವಾ? ಸೊ ಆದ್ರೆ ಇದೇನ್ ಹೇಳ್ತಾ ಇದ್ದೀನಿ, ಇದು ಟಾಪ್ ಮೋಸ್ಟ್ ಗುರು ಪೂಜಾ ಅಂತ ಬೇರೆ ಹೇಳ್ತಾ ಇದ್ದೀರಿ. ಒಂದು ಅವ್ರು ಹೇಳಿದ್ದು ಒಂದು ಕೇಳಿಸ್ಕೊನಿಲ್ಲ, ಒಂದು ಪಾಲನೆ ಮಾಡಿಲ್ಲ. ಇದು ಟಾಪ್ ಮೋಸ್ಟ್ ಗುರು ಪೂಜೆ ಹೆಂಗಾಯ್ತು? ಸೊ ಪ್ರಭುಪಾದ್ ಏನ್ ಹೇಳ್ತಾರೆ, ನಾನ್ ಕಲ್ಕತ್ತಾಕ್ಕೆ ಯಾವತ್ತೂ ಹೋಗ್ಲಿಲ್ಲ. ನಾನು ಎಲ್ಲೆಲ್ಲೆಲ್ಲ ಹೋಗಿ ಹರಿಕಥಾ ಕೊಲ್ತೀನೋ ಅದೆಲ್ಲ ಗೋಲೋಕ. ನಾನು ಎಲ್ಲೆಲ್ಲೆಲ್ಲ ಹೋಗ್ತೀನೋ ಆ ಸಾಧು ಎಲ್ಲೆಲ್ಲೆಲ್ಲ ಹೋಗ್ತಾರೋ ಅದೆಲ್ಲ ಏನಾಗುತ್ತೆ? ವೃಂದಾವನ. ಅದೆಲ್ಲ ವೃಂದಾವನ. ಎಕ್ಸಾಂಪಲ್ ನೋಡ್ಕೊಳ್ಳಿ, ನಾವು ಎಷ್ಟ್ ಸತಿ ನಾನು ಹೇಳಿಲ್ಲ, ತೀರ್ಥ ಕುರುವಂತೆ ತೀರ್ಥಾನೇ ಸ್ವಾಂತಸ್ಥೇನ ಗದಾಭೃತ. ಸೊ ಏನ್ ಅನ್ಕೊಂತಾರೆ ಸಾಧು, ಎಲ್ಲಾರು ಹೋಗಿ ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ, ತೀರ್ಥ ಏನಾಗುತ್ತೆ? ಅಪವಿತ್ರ ಆಗುತ್ತೆ. ಆದ್ರೆ ಆ ತೀರ್ಥನ ಯಾರು ಪವಿತ್ರ ಮಾಡೋದು? ಸಾಧು ಯಾವಾಗ ಮತ್ತೆ ಆ ತೀರ್ಥದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ, ಅವಾಗ ತೀರ್ಥ ಏನಾಗುತ್ತೆ? ಪವಿತ್ರ ಆಗ್ಬಿಡುತ್ತೆ. ಪವಿತ್ರ ಆಗುತ್ತೆ. ಸೊ ನಾನು ಬೃಹತ್ ಭಾಗವತದಲ್ಲಿ ಇನ್ನೂ ವರ್ಣನೆ ಮಾಡ್ತಾರೆ, ಏನು? ಸಾಧು ಆ ತೀರ್ಥನ ಪವಿತ್ರ ಮಾಡ್ಬೇಕಂದ್ರೆ ಆ ತೀರ್ಥಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಇದ್ಕೊಂಡು ಆ ತೀರ್ಥನ ಸ್ಮರಣೆ ಮಾಡಿದ್ರೆ ಸಾಕು, ಆ ತೀರ್ಥ ಪವಿತ್ರ ಆಗ್ಬಿಡುತ್ತೆ. ಅಷ್ಟು ಶ್ರೇಷ್ಠ ಸಾಧು. ಅಂದ್ರೆ ಅವ್ರ ತೀರ್ಥನೇ ಪವಿತ್ರ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಆ ತೀರ್ಥಕ್ಕಿಂತ ಶಕ್ತಿವಂತ ಆಗಿರ್ತಾರ ಇಲ್ವಾ? ಶಕ್ತಿವಂತ ಆಗಿರ್ತಾರೆ ತಾನೆ. ಅಂತ ತೀರ್ಥ ಅವ್ರೇನು, ಅವ್ರ ಸ್ವಯಂ ತೀರ್ಥ ಸ್ವರೂಪ ಅವರು. ಸೊ ಅವ್ರೇನು, ಅವ್ರೆಲ್ಲೆಲ್ಲ ಇರ್ತಾರೋ ಎಲ್ಲೆಲ್ಲ ಹೋಗ್ತಾರೋ ಅದೆಲ್ಲ ಧಾಮ್, ವೃಂದಾವನ್. ಸೊ ಅವ್ರು ಬಂದು ಕಲ್ಕತ್ತಾಕ್ ಹೋದ್ರೇನು ಅವ್ರು ಕಲ್ಕತ್ತಕ್ಕೆ ಯಾವಾಗ್ಲೂ ಹೋಗ್ಲಿಲ್ಲ. ವೃಂದಾವನ. ಎರಡನೇದು ಏನು? ಮಠ ಯಾವ್ದು ನೀನ್ ಕಟ್ಬೇಡ. ನೀನ್ ಯಾವಾಗ್ಲೂ ಮಠ ಕಟ್ಬೇಡ. ಪ್ರಭುಪಾದ್ ಏನ್ ಹೇಳಿದ್ರು, ನಾನು ಯಾವ್ದು ಮಠನೇ ಕಟ್ಟಿಲ್ಲ, ನಾನೆಲ್ಲ ಏನ್ ಮಾಡ್ದೆ? ಕುಂಜನ ಸ್ಥಾಪನೆ ಮಾಡ್ದೆ. ಕುಂಜ. ಸೊ ನಿಕುಂಜ, ನಿವೃತ್ತಿ ನಿಕುಂಜ ಅಂತೆಲ್ಲ ಇದೆ ಮೇಲ್ಗಡೆ ಗೋಲೋಕದಲ್ಲಿ. ಕುಂಜ, ನಿಕುಂಜ, ನಿವೃತ್ತಿ ನಿಕುಂಜ. ಸೊ ಈ ತರ ಎಲ್ಲ ಪ್ರಕಾರ ಇದೆ. ರಾಧಾಕೃಷ್ಣ ದಿವ್ಯವಾದ ಲೀಲಾ ಎಲ್ಲ ನಡೆಯೋ ಸ್ಥಳ ಅದು. ನಾನು ಅದನ್ನ ಸ್ಥಾಪನೆ ಮಾಡಿದ್ದೀನಿ ಇಲ್ಲಿ, ನನ್ ಮಠ ಕಟ್ಟಿಲ್ಲ. ಆ ತರ ಲೀಲೆಗಳನ್ನ ನಾನು ಇಲ್ಲಿ ಸ್ಥಾಪನೆ ಮಾಡಿದ್ದೀನಿ. ಅಲ್ಲಿ ಆ ತರ ರಾಧಾಕೃಷ್ಣ ನಡೆಯುತ್ತೋ ಅದೇ ಇಲ್ಲಿ ನಡೀತಾ ಇರೋದು, ನಾನು ಆ ತರ ಸ್ಥಾಪನೆ ಮಾಡಿದ್ದೀನಿ. ಸೊ ಇದು ಬಂದು ಮಠ ಅಲ್ಲ, ಇದು ಬಂದು ಟೆಂಪಲ್ ಅಲ್ಲ, ಏನಿದೆವು? ಕುಂಜ. ಅದೇ ಅವ್ರಿಗೆ ಎಷ್ಟೆಷ್ಟು ಶಿಷ್ಯರಿಗೆ ಅಧಿಕಾರ ಇದೆಯೋ ಅಷ್ಟು ಮಾತ್ರನೇ ಇದು ಅರ್ಥ ಆಗುತ್ತೆ. ಅಧಿಕಾರ ಇದ್ರೆ ಇದು ಕುಂಜ, ಇಲ್ಲಾಂದ್ರೆ ಬರೀ ಬಿಲ್ಡಿಂಗ್ ಅಷ್ಟೇ. ಬರೀ ಬಿಲ್ಡಿಂಗ್ ಅಷ್ಟೇ. ಮತ್ತೆ ಮೂರನೇದೇನು? ಶಿಷ್ಯರನ್ನ ನೀನ್ ಯಾರು ಸ್ವೀಕಾರ ಮಾಡ್ಬೇಡ. ಪ್ರಭುಪಾದ ಹೇಳ್ತಾರೆ, ನಾನು ಯಾವಾಗ್ಲೂ ನನ್ನ ಶಿಷ್ಯರನ್ನ ಸ್ವೀಕಾರ ಮಾಡಿಲ್ಲ. ನಾನು ಏನ್ ಮಾಡಿದ್ರೆ ಎಲ್ಲಾರನ್ನೂ ಗುರುನ ಸ್ವೀಕಾರ ಮಾಡಿದೆ. ಇವರೆಲ್ಲ ನನ್ನ ಶಿಷ್ಯರಲ್ಲ, ಇವರೆಲ್ಲ ನನ್ನ ಗುರು. ಸೊ ನಾನು ಎಲ್ಲಾರನ್ನು, ಪ್ರಭುಪಾದ ಏನ್ ಹೇಳ್ತಾರೆ, ಯಾರು ಒಬ್ರನ್ನ ಶಿಷ್ಯರು ಸ್ವೀಕಾರ ಮಾಡ್ತಾರೋ ಅವ್ರ ಗುರುನೇ ಅಲ್ಲ. ಯಾರು ಶಿಷ್ಯರನ್ನ ಸ್ವೀಕಾರ ಮಾಡ್ತಾರೋ ಅವ್ರ ಗುರುನೇ ಅಲ್ಲ. ಸೊ ಗುರು ಕಾರ್ಯ ಏನು? ಅವ್ರನ್ನ ಗುರು ಮಾಡೋದೇ ಗುರು ಕಾರ್ಯ. ಅಂದ್ರೆ ಆ ಶಿಷ್ಯದಲ್ಲೇನು ಗುರು ಮಾಡೋದೇ ಗುರು ಕಾರ್ಯ. ಅಂದ್ರೆ ಏನು? ಶಿಷ್ಯ ನನ್ ಸಂಪತ್ತಿ ಅಂತ ಯಾವ್ದು ಗುರು ಸ್ವೀಕಾರ ಮಾಡಲ್ಲ. ಗುರು ಆತರ ಸ್ವೀಕಾರ ಮಾಡಿದ್ರೆ ಅದ್ ಗುರುನೇ ಅಲ್ಲ ಅವರು. ಸೊ ನನ್ ಬಂದು ಎಲ್ಲಾರು ಏನ್ ಮಾಡೋದು? ಸೊ ಎಲ್ಲಾರು ಇವರೆಲ್ಲ ನನ್ ಗುರು. ಮತ್ತೆ ಇನ್ ಪ್ರಭುಪಾದ ಏನ್ ಹೇಳ್ತಾರೆ, ಇವರೆಲ್ಲ ನನ್ ಗುರುನೇ ಈ ತರ ರೂಪದಲ್ಲಿ ಬಂದಿದ್ದಾರೆ, ಯಾಕೆ? ನನ್ ಪರೀಕ್ಷೆ ಮಾಡಕ್ಕೆ.
ನನ್ ಪರೀಕ್ಷೆ ಮಾಡಕ್ಕೆ. ಸೊ ಆತರ ಪ್ರಭುಪಾದ್ ಯಾವಾಗ್ಲೂ ಅಭಿಮಾನ ಇರ್ಲಿಲ್ಲ ನಾನು ಶಿಷ್ಣ ಸ್ವೀಕಾರ ಮಾಡಿದ್ದೀನಿ ಅಂತ. ಸೊ ಇದೇನಿದು ಉತ್ತಮವಾದ ಗುರು ಪೂಜೆ. ಹ ಉತ್ತಮವಾದ ಗುರು ಪೂಜೆ. ಸೊ ಅದೇ ಪ್ರಭುಪಾದ್ ವಿನೋದ್ ಬಿಹಾರಿ ಇದ್ರು. ಭಕ್ತಿ ಪ್ರಜ್ಞಾನ್ ಕೇಶವ ಗೋಸ್ವಾಮರಾಜ್ ಎಲ್ಲಿದ್ದಾರೆ ಇದ್ರನಲ್ಲೇ? ಭಕ್ತಿ ಪ್ರಜ್ಞಾನ್ ಕೇಶವ ಗೋಸ್ವಾಮರಾಜ್ ಎಲ್ಲಿದ್ದಾರೆ ಇದ್ರಲ್ಲಿ? ಭಕ್ತಿ ಪ್ರಜ್ಞಾನ್ ಗೋಸ್ವಾಮರಾಜ್ ಅವಾಗ ಚಿಕ್ಕ ಹುಡ್ಗ ವಿನೋದ್ ಬಿಹಾರಿ ಚಿಕ್ಕ ಹುಡ್ಗ ಮಠಕ್ ಬಂದ್ಬಿಟ್ಟ ಸರಿನಾ. ಆವಾಗ ಆರತಿ ನಡೀತಾ ಇರುತ್ತೆ. ಅವಾಗ ವಿನೋದ್ ಬಿಹಾರಿ ಅವರು ಅತ್ತೆ ಏನೋ ಇರ್ತಾರೆ ಮಠದಲ್ಲಿ. ಅವಾಗ ಪ್ರಭುಪಾದ್ ಹೇಳ್ತಾ ಇರ್ತಾರೆ, ನೋಡು ಆ ಮಠದ ಆ ದೀಪಲ್ಲಿ ಮಠ ಆಗ್ಬೇಕು, ಆ ಜಾಗದಲ್ಲಿ ಮಠ ಆಗ್ಬೇಕು, ಇಲ್ಲಿ ಮಠ ಆಗ್ಬೇಕು, ಇಲ್ಲಿ ಮಠ ಆಗ್ಬೇಕು, ಅಲ್ಲಿ ಮಠ ಆಗ್ಬೇಕು, ಇಲ್ಲಿ ಮಠ ಆಗ್ಬೇಕು, ಆಯಾ ಜಾಗದಲ್ಲಿ ಮಠ ಆಗ್ಬೇಕು ಅಂತ ಹೇಳ್ತಾ ಇದ್ರೆ ಅವ್ರ ಅತ್ತೆ ಹೇಳ್ತಾರೆ, ನಿಮ್ ಮಠದಲ್ಲಿ ಆರತಿ ನಡೀತಾ ಇದ್ರೆ ಗಂಟೆ ಹೊಡಿಯೋರಕ್ಕೆ ಯಾರು ಇಲ್ಲ ಮತ್ತೆ ಇಲ್ಲೆಲ್ಲ ಎಲ್ಲಿ ಮಠ ಹಾಕ್ತೀರಾ? ಆ ಪ್ರಭುಪಾದ ಆ ಚಿಕ್ಕ ಹುಡುಗ ವಿನೋದ್ ಬಿಹಾರಿ ತೋರಿಸ್ಬಿಟ್ಟು, ನೋಡು ಆ ಕಾರ್ಯ ಎಲ್ಲ ಇವನ್ ಮಾಡ್ತಾನೆ, ಆ ಕಾರ್ಯ ಎಲ್ಲ ಇವನ್ ಮಾಡ್ತಾನೆ. ಸೊ ಆತರ ಒಂದಿನ ಏನಾಯ್ತು ಅಂದ್ರೆ ವಿನೋದ್ ಬಿಹಾರಿಗೆ, ಸೊ ಅವರೇ ವಿನೋದ್ ಬಿಹಾರಿ ಸೊ ಆ ಚಿಕ್ಕ ಹುಡುಗವ ಅವಾಗ್ಲೇ ಹೇಳ್ಬಿಟ್ರು ಆ ಕಾರ್ಯ ಎಲ್ಲ ಇವ್ರು ಮಾಡ್ತಾರೆ ಅಂತ. ಆಮೇಲೆ ಒಂದಿನ ಏನಂದ್ರೆ ಚಿಕ್ಕ ಹುಡುಗ ಓಕೆನಾ, ಅವ್ರ ಮನೆಯಿಂದ ಲೆಟರ್ ಬರುತ್ತೆ. ಏನು? ಸೊ ಅವ್ರ ಅಮ್ಮ ಆಕ್ಚುಲಿ ದೊಡ್ಡ ಜಮೀನ್ದಾರ್ ಫ್ಯಾಮಿಲಿ. ದೊಡ್ಡ ಜಮೀನ್ದಾರ್ ಫ್ಯಾಮಿಲಿ. ಸೊ ಅವ್ರಮ್ಮ ಲಾಸ್ಟ್ ಅಲ್ಲಿ ಶರೀರ ಬಿಡೋ ಟೈಮ್ ಆಗಿದೆ, ನಾನ್ ಬಂದು ನೀನ್ ನೋಡ್ಬೇಕು ಅನ್ಕೊಂಡಿದ್ದೀನಿ, ಕಳ್ಸಿ ಅಂತ ಪ್ರಭುಪಾದ್ಗೆ ಲೆಟರ್ ಕಳಿಸ್ತಾರೆ. ಪ್ರಭುಪಾದ್ ವಿನೋದ್ ಬಿಹಾರಿ ನೋಡ್ಬಿಟ್ಟು ಹೋಗಿ ಹೇಳ್ತಾರೆ, ಹೋಗು ನಿನ್ ನಿಮ್ಮಮ್ಮ ನೋಡ್ಬೇಕು ಅನ್ಕೊಂಡಿದ್ದಾರೆ, ಹೋಗ್ಬಾ ಅಂತ. ಹೋಗ್ಬೇಕು ಅಂತ. ಸೊ ವಿನೋದ್ ಬಿಹಾರಿ ಏನ್ ಮಾಡಿದ್ರು, ಹೋದ್ರೆ ಗುರು ಆಜ್ಞೆ ಪಾಲನೆ ಮಾಡೋ ತರ ಆಗುತ್ತೆ. ಆದ್ರೆ ಅವ್ರೇನ್ ಮಾಡಿದ್ರು, ಹೋಗ್ಲಿಲ್ಲ ಸೊ ಹೋಗ್ಲಿಲ್ಲ. ಸೊ ಏನ್ ಮಾಡಿದ್ರು, ಆಲ್ರೆಡಿ ಹೋಗಿ ರೂಮಲ್ಲಿ ಹೋಗಿ ಮುಚ್ಚಿಕೊಂಡ್ಬಿಟ್ರು. 3 ದಿನ ಆಯ್ತು. ಪ್ರಭುಪಾದ್ ಬಂದು ಕೇಳ್ತಾರೆ, ವಿನೋದ್ ಬಿಹಾರಿ ಹೋಗ್ನಾ ಅಂತ. ಅವಾಗ ಎಲ್ಲಾರು ಶಿಷ್ಯರು ಹೇಳ್ತಾರೆ, ಇಲ್ಲ ಹೋಗ್ಲಿಲ್ಲ ನೋಡ ಅಲ್ಲಿ ಮುಚ್ಚಿಕೊಂಡಿದ್ದಾನೆ ಅಂತ. ಅವಾಗ ಏನಾಯ್ತು, ಅವಾಗ ವಿನೋದ್ ಬಿಹಾರಿನ ಕರೀತಾರೆ, ಯಾಕೆ ನೀನ್ ಹೋಗು ಅಂತ ಹೇಳಿದ್ದಲ್ವಾ, ಯಾಕೆ ಹೋಗ್ಲಿಲ್ಲ? ವಿನೋದ್ ಬಿಹಾರಿ ಹೇಳ್ತಾರೆ, ನೋಡಿ ನಮ್ಮಮ್ಮ ಶರೀರ ಬಿಡೋ ಟೈಮ್ ಇದು. ಈ ಟೈಮಲ್ಲಿ ನನ್ ಮನೆಗ್ ಹೋಗಿ ನಮ್ಮಮ್ಮ ಏನಾದ್ರು ನನ್ ಕೈಲಿ ಪ್ರಾಮಿಸ್ ಮಾಡಿಸ್ಕೊಂಡ್ರೆ ನಿನ್ ಮದುವೆ ಮಾಡ್ಕೊಂಡು ಅಂತ, ಅವಾಗ ನನ್ ಗತಿ ಏನು? ಓಕೆ, ಎಲ್ಲಾ ಜನ್ಮದಲ್ಲಿ ಮಾತಾಪಿತಾ ಸಿಗ್ತಾರೆ. ಎಲ್ಲಾ ಜನ್ಮದಲ್ಲಿ ಮಾತಾಪಿತಾ ಸಿಗ್ತಾರೆ, ಆದ್ರೆ ಎಲ್ಲಾ ಜನ್ಮದಲ್ಲಿ ಗುರು ಸಿಗಲ್ಲ ನನ್ಗೆ ಅಂತ ಹೇಳಿದ ತಕ್ಷಣ ಪ್ರಭುಪಾದ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅಲಿಂಗನ ಮಾಡ್ಕೊಂತಾರೆ ಪ್ರಭುಪಾದ್ ವಿನೋದ್ ಬಿಹಾರಿನ. ಇದು ಗುರು ಪೂಜೆ ಮಾಡಿದ್ರೆ ಇಲ್ವಾ? ಅಂದ್ರೇನು? ಗುರು ಅಂತರಿಕ ಭಾವನ ತಿಳ್ಕೊಂಡ್ ಮಾಡೋದು ಮುನ್ನ ಪ್ರಕಾರ ಗುರು ಪೂಜಾ. ಸೊ ಇವ್ 3 ಪ್ರಕಾರ ಗುರು ಪೂಜಾ ನೋಡಿದ್ರಿ. ಫಸ್ಟ್ ಏನು? ಧೂಪ ದೀಪ ಅದು ಇದು ತೋರ್ಸೋದು, ಡೈಲಿ ನಾವ್ ಮಾಡೋ ಗುರು ಪೂಜಾ. ಎರಡನೇದು ಗುರು ಏನ್ ಹೇಳ್ತಾರೋ ಅದು ಮಾಡೋದು, 2ನೇ ಪ್ರಕಾರ ಗುರು ಪೂಜಾ. ಆದ್ರೆ 3ನೇ ಪ್ರಕಾರ ಗುರು ಪೂಜಾ ಅವ್ರ ಮನಸ್ಸಲ್ಲಿ ಏನಿದೆ ಅದು ತಿಳ್ಕೊಂಡ್ ಮಾಡೋದು ಬಂದು 3ನೇ ಪ್ರಕಾರ ಗುರು ಪೂಜಾ. ಸೊ ಅದೇ ತರ ಪ್ರಭುಪಾದ್ಗೆ ಏನಾಗುತ್ತೆ, ಅವ್ರು ಬಂದು ತುಂಬಾ ಪ್ರಚಾರ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿರೋ ಬ್ರಾಹ್ಮಣ್ಸ್ ಎಲ್ಲ ಏನ್ ಮಾಡ್ತಾರೆ, ಸೊ ಈ ತರ ಪ್ರಚಾರ ಮಾಡಿದ್ರೆ ನಮಗೇನು ಸಿಗಲ್ಲ ಅಂತ ಏನ್ ಮಾಡ್ತಾರೆ, ಅವ್ರು ಬಂದು ಅಟ್ಯಾಕ್ ಮಾಡಿಸ್ತಾರೆ ಪ್ರಭುಪಾದ್ ಮೇಲೆ. ಎಲ್ಲಿ? ಪ್ರೌಢಮಾಯ ನವದೀಪಲ್ಲಿ ಅಲ್ಲೇ ಅಟ್ಯಾಕ್ ಮಾಡಿಸೋದು. ಅವಾಗ ಪ್ರಭುಪಾದ್ ತುಂಬಾ ಜನ ಅಲ್ಲಿರೋರೆಲ್ಲ ಕಲ್ಲಲ್ಲಿ ಹೊಡೆಯೋದು, ಕೋಲ್ ತಗೊಂಡ್ ಹೊಡೆಯೋದು. ಸೊ ಆತರ ಓಡಿಸ್ಕೊಂಡ್ ಬರ್ತಾರೆ ಪ್ರಭುಪಾದ್ ಸಾಯಿಸೋದಕ್ಕೆ. ಅವಾಗ ಏನ್ ಮಾಡ್ತಾರೆ, ವಿನೋದ್ ಬಿಹಾರಿ ಪ್ರಭುಪಾದ್ ಕರ್ಕೋಗ್ಬಿಟ್ಟು ಒಂದ್ ಜಾಗದಲ್ಲಿ ಬಚ್ಚಿಕ್ಬಿಟ್ಟು ಏನ್ ಮಾಡ್ತಾರೆ, ವಿನೋದ್ ಬಿಹಾರಿ ಅವ್ರ ಬಟ್ಟೆನ್ ತೆಗ್ದಾಕ್ಬಿಟ್ಟು ಪ್ರಭುಪಾದ್ ಬಟ್ಟೆ ಸನ್ಯಾಸಿ ಬಟ್ಟೆನ, ಆಕ್ಚುಲಿ ಇವ್ರು ಇನ್ನು ಬ್ರಹ್ಮಚಾರ್ಯ ಟೈಮಲ್ಲಿ ಪ್ರಭುಪಾದ್ ಬಟ್ಟೆನ ಇವ್ರು ಹಾಕೊಂಡ್ ಏನ್ ಮಾಡ್ತಾರೆ, ಓಡ್ತಾರೆ. ಜನ ಏನು ಅವರೇ ಪ್ರಭುಪಾದ್ ಅಂತ ವಿನೋದ್ ಬಿಹಾರಿನ ಓಡಿಸ್ಕೊಂಡು ಹೋಗ್ತಾರೆ. ಅದ್ರ ಮುಂಚೆ ಎಲ್ಲಾ ಶಿಷ್ಯರು ಅನ್ಕೊಂತ ಇದ್ರು, ನಾನ್ ಪ್ರಭುಪಾದ್ಗೆ ತುಂಬಾ ಹತ್ರ ಇದ್ದೀನಿ ಅಂತ. ಆದ್ರೆ ಏನ್ ಮಾಡಿದ್ರು, ಅವತ್ತು ಬಂದು ಪ್ರಭುಪಾದ್ ತೋರ್ಸ್ರು ಯಾರು ನಂಗೆ ನಿಜವಾಗ್ಲೂ ಹತ್ರ ಇರೋದು ಅಂತ. ಪ್ರಭುಪಾದ್ ತೋರ್ಸ್ರು ನಿಜವಾಗ್ಲೂ ನನಗೆ ಯಾರ ಹತ್ರ ಇರೋದು ಅಂತ. ಹೇಗೆ? ಸೊ ಅದೇ ತರನೇ ಅಂದ್ರೆ ಏನು, ಯಾರು ಇದು 3ನೇ ಪ್ರಕಾರ ಗುರು ಪೂಜಾ. ಸೊ ಅದಕ್ಕೆ ಭಕ್ತಿ ಪ್ರಜ್ಞಾನ್ ಕೇಶವ ಗೋಸ್ವಾಮಿ ಎಲ್ಲಾರು ಏನ್ ಹೇಳ್ತಾ ಇದ್ರು, ಕುರೇಶ ಅಂತ ಹೇಳ್ತಾ ಇದ್ರು. ಕುರೇಶ ರಾಮಾನುಜಾಚಾರ್ಯ ಶಿಷ್ಯರು ಒಬ್ರು ಇದ್ರು ಕುರೇಶ ಅಂತ. ಅವರು ಇದೇ ತರ ಕಾರ್ಯ ಮಾಡಿದ್ರು. ಕುರೇಶ ಬಗ್ಗೆ ಗೊತ್ತಿಲ್ಲೇನು? ಸೊ ಕುರೇಶ ಅಂತ ಒಬ್ರು ಇದ್ರು, ಓಕೆನಾ. ಅವ್ರು ಬಂದ್ರು
ಕುರೇಶನ ಹೆಸರು ಏನಕ್ಕೆ ಬಂತಂದ್ರೆ ಕುರ ಅನ್ನೋ ದೊಡ್ಡ ಊರಿಗೆ ಅವ್ರ ಈಶ್ವರ ಅಂದ್ರೆ ರಾಜ ತರ, ರಾಜ ತರ, ಅದ್ರಿಗೆ ಅವ್ರಿಗೆ ಏನ್ ಹೆಸರು ಬಂತು? ಕುರೇಶ ಅಂತ ಹೆಸರು ಬಂತು. ಎಷ್ಟು ದಾನ ಮಾಡೋರಂದ್ರೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ದಾನ ಮಾಡೋ ಸ್ಟಾರ್ಟ್ ಮಾಡಿದ್ರೆ ನೈಟ್ 6 ಗಂಟೆ 7 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ದಾನ ನಡೀತಾನೆ ಇತ್ತು ಅವ್ರ ಮನೆ ಮುಂದ್ಗಡೆ. ಹಂಗಿತ್ತು. ಡೈಲಿ ಊಟ ನಡೀತಾನೆ ಇರುತ್ತೆ ಅವ್ರ ಮನೆಯಲ್ಲಿ. ಅಷ್ಟಿದೆ ಅವ್ರ ಹತ್ರ. ಒಂದಿನ ಏನಾಯ್ತಂದ್ರೆ ಅವ್ರ ಊಟಕ್ಕೆ ಬಂದಿದ್ದಾರೆ ಅವ್ರ ಮನೆಗೆ, ಕೆಲಸದವ್ರು ಬಂದಿಲ್ಲ. ಸರಿ ಕುರೇಶನೇ ಹೋಗ್ತಾರೆ ಬಾಳೆ ಎಲ್ಲ ಕಟ್ ಮಾಡ್ಕೊ ಬರೋಣ ಅಂತ. ಬಾಳೆ ಎಲ್ಲ ಕಟ್ ಮಾಡ್ತಾರೆ, ಅದರಿಂದ ಹಾಲು ಬರುತ್ತೆ ತಾನೆ. ಹಾಲು ಬರೋದ್ ನೋಡ್ಬಿಟ್ಟು ಅರೆ ಇದಕ್ಕೆ ಎಷ್ಟು ನೋವು ಆಗ್ತಾ ಇರ್ಬೋದು ಅಂತ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಆ ಎಲೆನ ಅಲ್ಲೇ ಬಿಟ್ಬಿಟ್ಟು ಮತ್ತೆ ಮನೆಗ್ ಬಂದ್ಬಿಟ್ಟು ಅವ್ರ ಹೆಂಡತಿ ಕೇಳ್ತಾರೆ, ಅರೆ ನಮ್ಮ ಮನೆಯಲ್ಲಿ ತಟ್ಟೆಗಳಿದೆ ಅಲ್ವಾ, ಆ ತಟ್ಟೆದಲ್ಲಿ ಕೊಡಿ ಅಂತ. ಅವ್ರ ಮನೆಯಲ್ಲಿ ಬಂಗಾರ ತಟ್ಟೆಗಳೇ ಇರೋದು. ಸೊ ಎಲ್ಲಾರ್ಗು ಬಂಗಾರ ತಟ್ಟೆದಲ್ಲಿ ಊಟ ಹಾಕ್ತಾರೆ. ಅಷ್ಟು ದೊಡ್ಡ ಏನು ಅಷ್ಟು ದೊಡ್ಡ ಪರ್ಸನಾಲಿಟಿ ಕುರೇಶ. ಅಷ್ಟು ಆತರ ನಡೀತಾ ಇದೆ. ಅವ್ರ ಗೇಟ್ ಬಾಕ್ಲಾಗ್ದ್ರೆ ಆ ಗಂಟೆ ಸೌಂಡ್ ಯಾವ ತರ ಕೇಳಿಸ್ತಾ ಇತ್ತಂದ್ರೆ ಆ ಗೇಟಿಗೆ ಗಂಟೆಗಳಿತ್ತು. ಆ ಗಂಟೆಗೆ ಸೌಂಡ್ ಯಾವ ತರ ಕೇಳಿಸ್ತಾ ಇತ್ತು ಅಂದ್ರೆ ಕಾಂಚೀಪುರಮಲ್ಲಿ ಕೇಳಿಸ್ತಾ ಇತ್ತು. ಕಾಂಚೀಪುರಮಲ್ಲಿ ಕೇಳಿಸ್ತಾ ಇತ್ತು. ಅಲ್ಲಿ ಆತರ ಕೇಳಿಸ್ತಾ ಇದ್ರೆ ಒಂದಿನ ಲಕ್ಷ್ಮೀ ದೇವಿ ಕಾಂಚೀಪುರ್ನ ಹತ್ರ ಕೇಳ್ತಾಳೆ ಏನೋ ಸೌಂಡು ಅಂತ. ಅವಾಗ ಲಕ್ಷ್ಮೀ ದೇವಿ ಕಾಂಚೀಪುರ್ನ ಹೇಳ್ತಾರೆ ಅದು ಬಂದು ಕುರೇಶ. ಅವ್ರ ಗೇಟ್ ಕ್ಲೋಸ್ ಮಾಡ್ತಾ ಇರೋದು ಆ ಸೌಂಡು ಅಂತ. ಯಾರ ಕುರೇಶ ಅಂತ ಹೇಳ್ತಾರಾಗ ಕಾಂಚೀಪುರ್ನ ಹೇಳ್ತಾರೆ, ನೋಡು ಅಷ್ಟು ದುಡ್ಡಿರೋನು ಇಷ್ಟು ದುಡ್ಡಿರೋನು ಅಂತ. ಅವಾಗ ಲಕ್ಷ್ಮೀ ದೇವಿ ಹೇಳ್ತಾರೆ ಹಂಗಾದ್ರೆ ನಾನು ಕುರೇಶನ ನಾನು ಒಂದ್ಸತಿ ನೋಡ್ಬೇಕು, ಕರ್ಕೋಬಾ ಕಾಂಚೀಪುರ್ನ ಬಂದ್ ಹೇಳ್ತಾರೆ. ನಿಮ್ನ ಕುರೇಶ ಏನು ಲಕ್ಷ್ಮೀ ದೇವಿ ನೋಡ್ಬೇಕು ಅನ್ಕೊಂಡಿದ್ದಾರೆ ಅಂತ. ಅವಾಗ ಕಾಂಚೀಪುರ್ನ ಏನ್ ಹೇಳ್ತಾರೆ, ಅವಾಗ ಕಾಂಚೀಪುರ್ನ ಹೇಳ್ತಾರೆ ನಿನ್ನ ಲಕ್ಷ್ಮೀ ದೇವಿ ನೋಡ್ಬೇಕು ಅನ್ಕೊಂಡಿದ್ದಾರೆ. ಅವಾಗ ಕುರೇಶ ಕೇಳ್ತಾರೆ ಯಾಕೆ? ಕಾಂಚೀಪುರ್ನ ಹೇಳ್ತಾರೆ ನೀನ್ ಇಷ್ಟು ದುಡ್ಡಿರೋನಲ್ವಾ, ನೀನ್ ನೋಡ್ಬೇಕು ಅನ್ಕೊಂಡಿದ್ದಾರೆ ಲಕ್ಷ್ಮೀ ದೇವಿ. ಅವಾಗ ಕುರೇಶ ಹೇಳ್ತಾರೆ, ಓ ನನ್ ದುಡ್ಡಿರೋನು ಅಂತ ಲಕ್ಷ್ಮೀ ದೇವಿ ನೋಡ್ಬೇಕು ಅನ್ಕೊಂಡಿದ್ದಲ್ಲ, ಹಂಗಾದ್ರೆ ನನ್ ಭಕ್ತನು ಅಂತ ನೋಡ್ಬೇಕು ಅನ್ಕೊಂಡಿರ್ಲಿಲ್ಲ, ನಾನ್ ದುಡ್ಡಿರೋನು ಅಂತ ನೋಡ್ಬೇಕು ಅನ್ಕೊಂಡಿದ್ದಲ್ಲ. ಹಂಗಾದ್ರೆ ನಾನ್ ದುಡ್ಡಿನಿಂದ ನನ್ ಸಂಬಂಧ ಲಕ್ಷ್ಮೀ ದೇವಿ ಹತ್ರ ಆಗ್ತಾ ಇದೆ ಅಂದ್ರೆ ಆ ದುಡ್ಡೇ ನನ್ಗೆ ಬೇಕಾಗಿಲ್ಲ ಅಂತ ಏನ್ ಮಾಡ್ತಾಳೆ, ಹೆಂಡ್ತಿನ್ ಕರ್ಕೊಂಡು ಇಮಿಡಿಯೇಟ್ ಆಗಿ ಜಾಗ ಖಾಲಿ ಮಾಡಿ ಹೊರ್ಟೋಗ್ತಾರೆ. ಯಾಕೆ? ನಾನು ಇನ್ನು ಗುರುನ ಸ್ವೀಕಾರ ಮಾಡಿಲ್ಲ, ಅದಕ್ಕೋಸ್ಕರ ನಾನಿನ್ನು ಭಕ್ತಿ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ಗುರುನ ಸ್ವೀಕಾರ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಓಡ್ತಾರೆ, ಜಾಗ ಖಾಲಿ ಮಾಡ್ತಾರೆ. ಕಾಡಲ್ಲಿ ಹೋಗ್ತಾ ಇದಾರೆ ಎಲ್ಲಾ ಬಿಟ್ಬಿಟ್ಟು ಹಂಗೆ ಇಮಿಡಿಯೇಟ್ ಆಗಿ ತ್ಯಾಗ ಮಾಡಿ ಎಲ್ಲಾ ಹೋಗ್ತಾ ಕಾಡಲ್ಲಿ ಹೋಗ್ತಾ ಇದಾರೆ. ಇವ್ರಿಗೆ ತುಂಬಾ ಅವಾಗೆಲ್ಲ ಅವ್ರ ಹೆಂಡತಿ ಹೇಳ್ತಾರೆ, ಓ ನಂಗೆ ತುಂಬಾ ಹೊಟ್ಟೆ ಹಸ್ತಾ ಇದೆ ಅಂತ. ಸಾರಿ, ಅವ್ರ ಹೆಂಡತಿ ಹೇಳ್ತಾರೆ ನಂಗೆ ತುಂಬಾ ಭಯ ಆಗ್ತಾ ಇದೆ ಅಂತ. ಅವಾಗ ಕುರೇಶ್ ಹೇಳ್ತಾರೆ ನಿನ್ ಕೈಯಲ್ಲಿ ಏನಾದ್ರು ದುಡ್ಡಿದೇನು? ನಿಮ್ಗೋಸ್ಕರ ನಿಮ್ಗೆ ಹೊಟ್ಟೆ ಹಸಿತ್ತೆ ಅಲ್ವಾ, ದಾರಿದಲ್ಲಿ ಏನಾದ್ರು ತಿನ್ನಕ್ ತಟ್ಟೆ ಆದ್ರೂ ಬೇಕಲ್ವಾ, ಅದ್ರಗೋಸ್ಕರ ಒಂದು ತಟ್ಟೆ ತಗೊಂಡಿದ್ದೆ ಅಂತ ಹೇಳ್ತಾರೆ. ಅವಾಗ ಮಗದ ಮೇಲೆ ಹೋಗಿದ್ದಾನೆ ಕುರೇಶ್ ಬಂದು ಇಷ್ಟೆಲ್ಲ ತಟ್ಟೆಗೋಸ್ಕರ ಏನ್ ಮತ್ತೆ ಅಲ್ಲಿ ಬಿಸಾಕು ಅಂತ ಮತ್ ತಟ್ಟೆನ್ ಬಿಸಾಕ್ತಾರೆ. ಆಮೇಲೆ ಇನ್ನೂ ತುಂಬಾ ಕಾಂಚೀಪುರಂ ಹತ್ರ ಹೋಗ್ತಾ ಇರ್ತಾರೆ. ತುಂಬಾ ಹೊಟ್ಟೆ ಹಸುತ್ತೆ, ಅವ್ರಿಗೆ ತಡೆಯಕ್ಕಾಗಲ್ಲ. ಆದ್ರೆ ಇಲ್ಲಿ ಭಗವಂತನಿಗೆ ನೈವೇದ್ಯ ಆಗ್ತಾ ಇರುತ್ತೆ. ಆ ಗಂಟೆ ಸೌಂಡ್ ಇವ್ರಿಗೆ ಕೇಳಿಸುತ್ತೆ. ಅವ್ರ ಹೆಂಡತಿಗೆ ಅವ್ರ ಕಾಂಚೀಪುರಕ್ಕೆ ಕುರೇಶಗೆಲ್ಲ ಕೇಳಿಸುತ್ತೆ. ಅವಾಗ ಹೆಂಡತಿ ಬೈಕೊಂತಾಳೆ, ನೋಡಿ ಎಲ್ಲಾ ಕಷ್ಟಗಳು ಭಕ್ತರಿಗೆ, ಭಗವಂತನಿಗೆ ಆರಾಮ್ ತಿಂತಾ ಇದ್ದಾನೆ ಹಂಗೆ ಹಿಂಗೆ ಅಂತ. ಅವಾಗ ಭಗವಂತ ಏನ್ ಮಾಡ್ತಾರೆ, ಅಲ್ಲಿ ವರದರಾಜ ಪೆರುಮಾಳ್ ಬಂದ್ಬಿಟ್ಟು ಅವ್ರ ಪೂಜಾರಿಗಳಿಗೆ ಹೇಳ್ತಾರೆ, ಅರೆ ಹೋಗಿ ಎಲ್ಲಾ ಪ್ರಸಾದ ತಗೋ ಹೋಗಿ ಏನ್ ಮಾಡು ಇಲ್ಲ ಎಲ್ಲಂದ್ರೆ ಇದು ಶ್ರೀರಂಗಂ, ಕಾಂಚೀಪುರಂ ಅಲ್ಲ ಶ್ರೀರಂಗಂ ಹತ್ರ ಬರೋವಾಗ ಅವಾಗ ರಂಗನಾಥ ಪೆರುಮಾಳ್ ಏನ್ ಮಾಡ್ತಾರೆ, ಪೂಜಾರಿಗಳಿಗೆ ಬಂದು ಹೇಳ್ತಾರೆ ಎಲ್ಲಾ ಪ್ರಸಾದ ತಗೋಗಿ ಅವ್ರಿಗೆ ಕೊಡಿ ಅಂತ. ಇಲ್ಲಿ ಬರ್ತಾ ಇದ್ದಾರೆ ಯಾರು ಕುರೇಶ, ಅವ್ರಿಗೂ ಕೊಡಿ ಅಂತ. ಅವಾಗ ಎಲ್ಲಾ ತಗೊಬಂದು ಏನ್ ಮಾಡ್ತಾರೆ, ಕುರೇಶ ಕೊಡ್ತಾರೆ. ಕುರೇಶ ಹೊಟ್ಟೆಸ್ತಾ ಇದೆ ತಿನ್ಬಿಟ್ಟ. ಆಮೇಲೆ ಯೋಚನೆ ಮಾಡ್ತಾರೆ, ಇದು ಭಗವಂತನ ಹೆಂಗ್ ಗೊತ್ತಾಯ್ತು, ನೀನ್ ಏನಾದ್ರು ಕೇಳ್ದ ಅಂತ ಎಂತಿನ್ ಕೇಳ್ತಾರೆ. ನಿನ್ ತುಂಬಾ ಹೊಟ್ಟೆಸ್ತಾ ಇತ್ತಲ್ವಾ, ಅದರಿಂದ ನಾನು ಪ್ರಾರ್ಥನೆ ಮಾಡಿದೆ ಭಗವಂತನ, ಪ್ರಾಮಿಸ್ ಮಾಡಿಸ್ಕೊಂತೇನೆ ಇನ್ಮೇಲೆ ನೀನೇನು ಕೇಳ್ಬಾರ್ದು ಭಗವಂತನ ಹತ್ರ ಅಂತ ಪ್ರಾಮಿಸ್ ಮಾಡಿಸ್ಕೊಂತೇನೆ ಕುರೇಶ. ಆಮೇಲೆ ಏನ್ ಮಾಡ್ತಾರೆ, ಕುರೇಶ ಹೋಗಿ ರಾಮಾನುಚಾರ್ಯ ಹತ್ರ ಮೀಟ್ ಮಾಡ್ತಾರೆ. ರಾಮಾನುಚಾರ್ಯಗೆ ಶಿಷ್ಯರಾಗ್ತಾರೆ. ರಾಮಾನುಚಾರ್ಯಗೆ ಯಾವ ತರ ಶಿಷ್ಯರ ಅಂದ್ರೆ ಒಂದ್ಸತಿ ಗೋಷ್ಠಿಪುರ್ನ ಕೇಳ್ತಾರೆ, ನಿಂಗ್ ಸನ್ಯಾಸಿ ಓಕೆ, ನಿನ್ ಸನ್ಯಾಸಿ ದಂಡ ಎಲ್ಲಿ, ಕಮಂಡಲು ಎಲ್ಲಿ, ದಂಡ ಮತ್ತೆ ಕಮಂಡಲು ಎಲ್ಲಿ ಅಂತ ಕೇಳುವಾಗ ರಾಮಾನುಚಾರ್ಯ ಇವ್ರಿಬ್ರು ತೋರಿಸ್ತಾರೆ. ಒಂದು ಕುರೇಶ, ಇನ್ನೊಂದು ದಾಶರಥಿ, ಇವರೇ ನನ್ ದಂಡ ಕಮಂಡಲು ಅಂತ. ಆ ತರ ಅಂತರಿಕ್ಷಗ ಹೋಗಿದ್ರು ರಾಮಾನುಜಾಚಾರ್ಯಗೆ. ರಾಮಾನುಚಾರ್ಯ ಏನ್ ಮಾಡ್ತಾರೆ, ಇವ್ರಿಗೆ ಬಂದು ಸ್ವೀಕಾರ ಮಾಡ್ತಾರೆ ಯಾರನ್ನ, ಕುರೇಶನ. ಆಮೇಲೆ ಒಂದ್ಸತಿ ಏನಾಗುತ್ತೆ ಅಂದ್ರೆ ಅವ್ರ ಗುರುಗಳು ರಾಮಾನುಚಾರ್ಯ ಗುರುಗಳು ಯಾಮನಾಚಾರ್ಯ.
ಯಾಮನಾಚಾರ್ಯ ಯಾಮನಾಚಾರ್ಯ ಆದೇಶ ಕೊಟ್ಟಿರ್ತಾರೆ ನೋಡಿ. ಇವರು ರಾಮಾಚಾರ್ಯನ ಯಾವ ತರ ಗುರು ಪೂಜೆ ಮಾಡಿದ್ರು. ಯಾಮನಾಚಾರ್ಯನ ಯಾವಾಗ್ಲೂ ಮೀಟ್ ಮಾಡಿದ್ದೇ ಇಲ್ಲ ರಾಮಾನುಜಾಚಾರ್ಯ. ಯಾಮನಾಚಾರ್ಯನ್ ಮೀಟ್ ಮಾಡಿದ್ದೇ ಇಲ್ಲ ಇರೋ ಟೈಮಲ್ಲಿ. ಯಾಮನಾಚಾರ್ಯ ನೋಡಿದ್ರು ರಾಮಾನುಜಾಚಾರ್ಯನ, ಆದ್ರೆ ರಾಮಾನುಚಾರ್ಯ ಯಾಮನಾಚಾರ್ಯ ನೋಡಿರ್ಲಿಲ್ಲ. ಆದ್ರೆ ಯಾಮನಾಚಾರ್ಯ ಸತ್ತೋದ್ಮೇಲೆ, ಶರೀರ ಬಿಟ್ಟ ಮೇಲೆ 3 ಬೆರಳು ಮಾತ್ರ ಮುಚ್ಚಿಕೊಂಡಿರ್ಲಿಲ್ಲ. 3 ಬೆರಳು ಮಾತ್ರ ಮುಚ್ಚಿಕೊಂಡಿಲ್ಲ. ಎಷ್ಟೇ ಜನ ಕ್ಲೋಸ್ ಮಾಡಕ್ ಟ್ರೈ ಮಾಡಿದ್ರು, ಕ್ಲೋಸ್ ಆಗ್ಲಿಲ್ಲ. ಆದ್ರೆ ರಾಮಾಚಾರ್ಯ ಆವಾಗ ನೋಡಕ್ ಹೋಗ್ತಾರೆ. ಆದ್ರೆ ಅದ್ರ ಮುಂಚೆ ಟೈಮಲ್ಲಿ ಯಮನಾಚಾರ್ಯ ಶರೀರದಲ್ಲಿರುವಾಗ ರಾಮಾಚಾರ್ಯನ್ ಕರ್ಕೊ ಬನ್ನಿ ಅಂತ ಶಿಷ್ಯನ್ ಕಳ್ಸಿರ್ತಾರೆ. ಆದ್ರೆ ರಾಮಾಚಾರ್ಯ ಬರೋ ಒಳಗಡೆ ಏನಾಗಿರ್ತಾರೆ, ಯಮನಾಚಾರ್ಯ ಶರೀರ ಬಿಟ್ಬಿಟ್ಟಿರ್ತಾರೆ. ಆದ್ರೆ 3 ಬೆರಳು ಹಂಗೆ ಇರುತ್ತೆ. ಅವಾಗ ರಾಮಾಚಾರ್ಯ 3 ಬೆರಳು ನೋಡ್ಬಿಟ್ಟು ಏನ್ ಮಾಡಿದ್ರು, ಹೇಳಿದ್ರು ಏನು, ನಾನು ಶ್ರೀ ಭಾಷ್ಯ ಬರಿತೀನಿ. ನಾನು ಹೇಳ್ದಲ್ಲ ಇದ್ರ ಮುಂಚೆ, ಒಂದೊಂದು ಆಚಾರ್ಯಗೂ ಏನ್ ಮಾಡ್ತಾರೆ, ಭಾಷ್ಯ ಬರಿಬೇಕು. ಆವಾಗ್ಲೇ ಆ ಸಂಪ್ರದಾಯ ಪ್ರಾಮಾಣಿಕ ಅಂತ ಪ್ರೂವ್ ಆಗೋದು. ಅದೇ ರಾಮಾಚಾರ್ಯ ನಾನು ಶ್ರೀ ಭಾಷ್ಯ ಬರಿತೀನಿ. ಎರಡನೇದೇನ್ ಹೇಳಿದ್ರು, ಅವಾಗ 1 ಬೆರಳು ಮುಚ್ಕೊಳುತ್ತೆ. ಎರಡನೇದೇನ್ ಹೇಳಿದ್ರು, ಕಾಶ್ಮೀರ್ನಿಂದ ಕನ್ಯಾಕುಮಾರಿವರೆಗೂ ಮಾಯಾವಾದಿನ ನಿರ್ಮೂಲ ಮಾಡ್ತೀನಿ. ಕನ್ಯಾಕುಮಾರಿ ಇಲ್ಲಾಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಇಕ್ಕೋದು ಪರವಾಗಿಲ್ಲ. ಮಾಯಾವಾದಿನ ನಾನೇನ್ ಮಾಡ್ತೀನಿ, ನಿರ್ಮೂಲ ಮಾಡ್ತೀನಿ. ಬೌದ್ಧಿಸಂನ, ಮಾಯಾವಾದಿನ ಎಲ್ಲ ಏನಾಗ್ತಾನೆ, ನಿರ್ಮೂಲ ಮಾಡ್ತೀನಿ. ಸೊ ಅವಾಗ 2ನೇ ಬೆರಳು ಮುಚ್ಚಿಕೊಂತು. 3ನೇದೇನ್ ಹೇಳಿದ್ರು, ಪರಾಶರ ಮುನಿ ಬಗ್ಗೆ ಎಲ್ಲಾರ್ಗೂ ಹೇಳ್ಬಿಟ್ಟು ಪರಾಶರ ಮುನಿ ಹೆಸರುಗೊಬ್ರಿಗ್ಬಿಟ್ಟು ಅವ್ರನ್ನ ಆಚಾರ್ಯ ಮಾಡ್ತೀನಿ. ಇದು 3ನೇದು. ಹೇಳಿದ ತಕ್ಷಣ ಏನಾಯ್ತು, 3 ಬೆರಳು ಮುಚ್ಚಿಕೊಡ್ತು. ಅದ್ರ ಮುಂಚೆ ಮೀಟ್ ಮಾಡಿದ್ರೆ ಏನು ವಿಷಯ ಗೊತ್ತಿಲ್ಲ. ಅದ್ರ ಗುರು ಸೇವೆ ಮಾಡಿದ್ರೆ ಇಲ್ವಾ? ಗುರು ಸೇವೆ ಮಾಡಿದ್ರೆ ಇಲ್ಲ. ಇದು 3ನೇ ಪ್ರಕಾರ ಗುರು ಸೇವೆ, ರಾಮಾಚಾರ್ಯ ಮಾಡಿದ್ದು. ಅದೇ ತರನೇ ಕುರೇಶನು ಮಾಡಿದ್ರು. ಇವಾಗ 2ನೇದೇನು, ಶ್ರೀ ಭಾಷ್ಯ ಬರಿಬೇಕು. ಮೊದಲನೇದು ಶ್ರೀ ಭಾಷ್ಯ ಬರಿಬೇಕು. ಶ್ರೀ ಭಾಷ್ಯ ಬರಿಬೇಕು ಅಂದ್ರೆ ಫಸ್ಟ್ ಮಾಯಾವಾದಿ ಸಂಪ್ರದಾಯನೇ ಅದು ಏನು ಅಂತ ತಿಳ್ಕೊಬೇಕು. ಅದಕ್ಕೆ ಭಾಷೆ ಏನು ಅಂತ ತಿಳ್ಕೊಬೇಕು. ಅದಕ್ಕೆ ಭಾಷೆ ಬರ್ದಿರು ಶಂಕರಾಚಾರ್ಯ ಅವರೆಲ್ಲ ಎಲ್ಲಿ ಬರ್ದಿಕ್ಕಿದ್ದಾರೆ, ಬರ್ದಿರೋದು ಎಲ್ಲಿದೆ, ಕಾಶ್ಮೀರಲ್ಲಿದೆ. ಕಾಶ್ಮೀರಲ್ಲಿ ಸರಸ್ವತಿ ದೇವಿ ಟೆಂಪಲ್ ಇದೆ. ಆ ಟೆಂಪಲ್ ಹಿಂದ್ಗಡೆ ಸರಸ್ವತಿ ಅಲ್ಲೊಂದು ಮಠ ಇದೆ, ಅವ್ರ ಹತ್ರ ಇದೆ. ಸೊ ರಾಮಾಚಾರ್ಯ ಅಲ್ಲಿ ಹೋಗ್ತಾರೆ. ಅಲ್ಲೋಗಿ ಅವ್ರು ಈ ತರ ಕೇಳ್ತಾರೆ, ಅವ್ರನ್ನ ಈ ತರ ಕೊಡಿ ಅಂತ ರಾಮಾಚಾರ್ಯ. ಆದ್ರೆ ಅವ್ರು ಬಂದು ಮಾಯಾವಾದಿ, ಅವ್ರಿಗೆ ಗೊತ್ತು ಈ ತರ ರಾಮಾಚಾರ್ಯಗೆ ವೈಷ್ಣವಾಚಾರ್ಯ ಕೊಟ್ರೆ ಏನ್ ಮಾಡ್ತಾರೆ, ಮತ್ತೆ ನಮ್ಮ ಸಂಪ್ರದಾಯ ಏನ್ ಮಾಡ್ತಾರೆ, ಖಂಡನ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಕೊಟ್ಟಿಲ್ಲ. ಅವಾಗ ಏನ್ ಮಾಡ್ತಾರೆ, ದೇವಿನ ಪ್ರಾರ್ಥನೆ ಮಾಡ್ಬಿಟ್ಟು ಅವತ್ತು ಅಲ್ಲೇ ಮಲ್ಕೊಂತಾರೆ. ಯಾಕೆ ಅವ್ರು ಹೇಳ್ತಾರೆ ಬಂದು ಏನು ಹುಳಗಳು ಕಚ್ಬಿಟ್ಟು ಎಲ್ಲ ಬುಕ್ ಎಲ್ಲ ಹೋಯ್ತು ಹಂಗೆ ಹಿಂಗೆ ಅಂತೆಲ್ಲ ಕತೆ ಹೊಡಿತಾರೆ. ಸರಿ ಅಂತ ರಾಮಾಚಾರ್ಯ ತುಂಬಾ ದುಃಖದಿಂದ ಅವತ್ತು ಮಲ್ಕೊಂಡಿದ್ರೆ ದೇವಿ ಬಂದು ಹೇಳ್ತಾಳೆ ಸ್ವಪ್ನದಲ್ಲಿ, ನೋಡು ನನ್ನ ಹಿಂದ್ಗಡೆ ಇದೆ, ಎತ್ಕೊಂಡ್ ಈಗ್ಲೇ ಜಾಗ ಖಾಲಿ ಮಾಡಿ. ಸೊ ನೈಟ್ ಏನು ಎತ್ಕೊಂಡು ಜಾಗ ಖಾಲಿ ಮಾಡ್ಬಿಡ್ತಾರೆ ಕುರೇಶ ಮತ್ತೆ ರಾಮಾನುಚಾರ್ಯ. ಮತ್ತೆ ಹೋಗ್ತಾರೆ ಬೆಳಗ್ಗೆ ನೋಡಿದ್ರೆ ಇವ್ರಿಗೆ ಗೊತ್ತಾಗುತ್ತೆ ಬುಕ್ ಇಲ್ಲ ಅಂತ. ಯಾರು ಡಾಕು ಕಲ್ಲರನ್ನ ಕಳಿಸ್ತಾರೆ, ಹೋಗಿ ಇಸ್ಕೊ ಬನ್ನಿ ಬುಕ್ ಕಿತ್ಕೊ ಬನ್ನಿ ಅಂತ. ಮತ್ತೆ ಇವಾಗ ಏನು ಡಾಕು ಬಂದ್ರು, ಕಲ್ರು ಬಂದ್ರು ಕಾಡಲ್ಲಿ ಇವರಿದ್ರು, ಹೋಗಿ ಬಂದು ಬುಕ್ ಕಿತ್ಕೊಂಡು ಹೋಗ್ಬಿಟ್ರು. ಅವಾಗ ರಾಮಾಚಾರ್ಯ ತುಂಬಾ ದುಃಖದಿಂದ ಅಳ್ತಾ ಇರ್ತಾರೆ. ಅವಾಗೇನಾಯ್ತು, ಅವಾಗ ಅದ್ರ ಕುರೇಶ ಹೇಳ್ತಾರೆ, ನೀವೇನು ಚಿಂತೆ ಮಾಡ್ಬೇಡಿ. ಯಾಕೆ ನೀವು ಡೈಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ರಲ್ವಾ, ನೈಟ್ ಟೈಮ್ ನೀವು ಮಲ್ಕೊಂತಾ ಇದ್ರಿ. ಆದ್ರೆ ನಾನ್ ಮಲ್ಕೊಂತಾ ಇರ್ಲಿಲ್ಲ. ನಾನೇನ್ ಮಾಡ್ದೆ, ಆ ಬುಕ್ನೆಲ್ಲ ನಾನು ಓದಿದ್ದೀನಿ. ಆ ಬುಕ್ ಎಲ್ಲ ನನ್ ಮೈಂಡಲ್ಲಿ ಇದೆ, ಒಂದು ಶ್ಲೋಕ ಅಲ್ಲ. ಒಂದು ಶ್ಲೋಕ ಅಲ್ಲ. ಏನ್ ಮಾಡಿದ್ರು, ಬುಕ್ ಎಲ್ಲ ನಾನು ಓದಿದ್ದೀನಿ. ಆ ಬುಕ್ ಎಲ್ಲ ಏನೆಲ್ಲ ಇದೆ, ನನ್ ಮೈಂಡಲ್ಲಿ ಇದೆ. ನಾನೆಲ್ಲ ಹೇಳ್ತೀನಿ, ನೀವು ಬರ್ಕೊಳ್ಳಿ. ನಾನೆಲ್ಲ ಹೇಳ್ತೀನಿ, ನೀವು ಬರ್ಕೊಳ್ಳಿ. ಅವಾಗ ಕುರೇಶ ಎಲ್ಲ ಹೇಳ್ತಾ ಇದ್ರೆ ರಾಮಾಚಾರ್ಯ ಬಲ್ಕೊನೋಳು. ಎಲ್ಲ ಬರ್ದಾದ್ಮೇಲೆ ತುಂಬಾ ಸಂತೋಷ ಆಗುತ್ತೆ ರಾಮಾಚಾರ್ಯಕ್ಕೆ. ಏನ್ ಮಾಡ್ತಾರೆ, ಆಲಿಂಗನ ಮಾಡ್ಕೊಂತಾರೆ. ಆಮೇಲೆ ಶ್ರೀಭಾಷ್ಯ ಬರೆದ ಮೇಲೆ ಎಲ್ಲಾ ಜಾಗದಲ್ಲಿ ಆಮೇಲೆ ರಾಮಾಚಾರ್ಯ ಪ್ರಚಾರ ಶುರು ಆಯ್ತು. ಭಯಂಕರ ಎಲ್ಲೆಲ್ಲ ಮಾಯಾವತಿ ಸಿಗ್ತಾರೆ, ಎಲ್ಲೆಲ್ಲ ಶಂಕರಾಚಾರ್ಯ ಸಿಗ್ತಾರೆ. ಎಲ್ಲ ಜೊತೆ ಖಂಡನ್ ಮಾಡ್ತಾ ಎಲ್ಲ ಭಯಂಕರ ಪ್ರಚಾರ ಆಯ್ತು. ಇದು 2ನೇ ಪ್ರಕಾರ. ಸೊ ಇದು ಈ ತರ ಬಂದು ಗುರು ಪೂಜೆ ಮಾಡಿದ್ರು ಕುರೇಶ. ಮತ್ತೆ ಇನ್ನೇ ದಾರ ಮಾಡಿದ್ರು. ಒಂದ್ಸತಿ ಏನಾಯ್ತಂದ್ರೆ ಇದೇ ತರ ಬಂದು ಪ್ರಚಾರ ಭಯಂಕರ ಆಗ್ಬಿಡ್ತು. ಅವಾಗ ಏನಾಯ್ತು, ಈ ಶಂಕರಾಚಾರ್ಯ ಅಂದ್ರೆ ಈ ಶೈವಾಸ್ ಇದ್ರು. ಅವ್ರಿಗೆ ಬಂದು ಏನಾಯ್ತು, ಅರೆ ವೈಷ್ಣವಸ್ನ ಸ್ಟಾಪ್ ಮಾಡಿಸ್ಬೇಕು. ಅವಾಗ ಏನ್ ಮಾಡಿದ್ರು, ಅವಾಗ ಬಂದು ಒಂದು ಮಂತ್ರಿ ಇರ್ತಾನೆ. ಆ ಶೈವ ರಾಜ್ಯದಲ್ಲಿ ಒಂದು ಮಂತ್ರಿ ಇರ್ತಾನೆ. ಆ ಮಂತ್ರಿ ಹೋಗಿ ರಾಜ ಕುಲತ್ತುಂಗ ಅವ್ರಿಗೆ ಒಂದು ಐಡಿಯಾ ಕೊಡ್ತಾನೆ. ಅರೆ ನೀವು ಎಲ್ಲಾರನು ಸ್ಟಾಪ್ ಮಾಡೋದಕ್ಕಾಗಲ್ಲ, ನೀವು ಇದಕ್ಕೆಲ್ಲ ಮೂಲ ರಾಮಾನುಚಾರ್ಯ ನಿಲ್ಸಿದ್ದೀರಿ ಅಂದ್ರೆ ರಾಮಾನುಚಾರ್ಯ ನೀವು ಶೈವಿಸಮ್ಗೆ ಕನ್ವರ್ಟ್ ಮಾಡಿದ್ರೆ ಎಲ್ಲ ಆಟೋಮೆಟಿಕ್ಲಿ ಶೈವಿಸಮ್ ಆಗ್ಬಿಡ್ತಾರೆ.
ಶೈವಿಸಮ್ ಆಗ್ಬಿಡ್ತಾರೆ. ಸೊ ನೀವು ಅವ್ರೊಬ್ಬರನ್ನ ಕನ್ವರ್ಟ್ ಮಾಡಿ ಸಾಕು ಅಂತ ಹೇಳಿರ್ತಾರೆ. ಯಾರು? ಆ ಮಂತ್ರಿ. ಆ ಮಂತ್ರಿ ಇದು ಮುಂಚೆ ರಾಮಾನುಜರ ಹತ್ರ ಇದ್ದವನು, ಅಲ್ಲೇನು ಸಿಗ್ತಾ ಇಲ್ಲ ಅಂತ ಇಲ್ಲಿ ಬಂದ್ಬಿಟ್ಟ. ಅಲ್ಲೇನು ಕೈಗ್ ಬರ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ದುಡ್ಡು ಅಂತ ಇಲ್ಲಿ ಬಂದ್ಬಿಟ್ಟ. ಪಾರ್ಟಿ ಚೇಂಜ್ ಮಾಡ್ಕೊಂಡ್ಬಿಟ್ಟ, ಮಂತ್ರಿ ಆಗ್ಬಿಟ್ಟ ಇಲ್ಲಿ ಬಂದು ಶೈವಿಸಮ್ದಲ್ಲಿ. ಅವರೇ ಐಡಿಯಾ ಕೊಡೋದು. ಅವಾಗ ಏನಾಗುತ್ತೆ, ಅವಾಗ ಬಂದು ಸೈನಿಕರೆಲ್ಲ ರಾಜ ಕಲಿಸ್ತಾನೆ, ಹೋಗಿ ರಾಮಾನುಚಾರ್ಯ ಕರ್ಕೊ ಬನ್ನಿ ಅಂತ. ಸೈನಿಕರು ಬರ್ತಾರೆ, ರಾಮಾನುಚಾರ್ಯ ಎಲ್ಲಿ ಅಂತ. ಆ ಟೈಮಲ್ಲಿ ರಾಮಾನುಚಾರ್ಯ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಸ್ನಾನ ಮಾಡ್ತಾ ಇರ್ತಾರೆ. ಅವಾಗ ಏನಾಯ್ತು, ಬಟ್ಟೆ ಎಲ್ಲ ಅಲ್ಲಿ ಹಾಕಿದ್ದಾರೆ. ಅವಾಗ ಕುರೇಶ ಗೊತ್ತಾಯ್ತು, ಓ ಏನೋ ನಡೆಯಿದೆ ಕತೆ ಏನೋ ಇದೆ ಅಂತ. ಅವಾಗ ಕುರೇಶ ಏನ್ ಮಾಡ್ತಾರೆ, ಆ ಬಟ್ಟೆ ಹಾಕೊಂಡ್ಬಿಟ್ಟು ನಾನೇ ರಾಮಾನುಜಾಚಾರ್ಯ ಅಂತ ಹೋಗ್ತಾರೆ. ಅವಾಗ ಪಕ್ಕದಲ್ಲಿ ಮಹಾಪೂರ್ಣ ಇರ್ತಾರೆ. ಮಹಾಪೂರ್ಣ ಯಾರಂದ್ರೆ ರಾಮಾನುಚಾರ್ಯ ಗುರುಗಳು. ಯಮನಾಚಾರ್ಯನು ಗುರುಗಳೇ, ಆದ್ರೆ ಅವ್ರ ದೀಕ್ಷಾ ತಗೊಂಡಿಲ್ಲ ಅವ್ರ ಹತ್ರ. ಇವ್ರು ಮಹಾಪೂರ್ಣ ಹತ್ರ ದೀಕ್ಷಾ ತಗೊಂಡಿದ್ದು. ಸೊ ರಾಮಾನುಚಾರ್ಯ ಗುರುಗಳು ಯಾರು? ಮಹಾಪೂರ್ಣನು ಅಲ್ಲೇ ಇರ್ತಾರೆ. ಇಲ್ಲಿ ರಾಮಾನುಚಾರ್ಯ ಶಿಷ್ಯರು ಕುರೇಶನು ಇರ್ತಾರೆ. ಕುರೇಶ ನಾನೇ ರಾಮಾನುಚಾರ್ಯ ಅಂತ ಹೋಗ್ತಾ ಇದ್ರೆ, ಮಹಾಪೂರ್ಣ ನಾನು ಬರ್ತೀನಿ ಅಂತ ಅವ್ರಿಬ್ರು ಹೋಗ್ತಾರೆ. ಇಬ್ರು ಹೋದ್ಮೇಲೆ ಹೇಳ್ತಾರೆ, ಸೊ ಶೈವಿಸಮ್ಗೆ ಕನ್ವರ್ಟ್ ಆಗೋ ಹಂಗೆ ಅಂತ. ಏನ್ ಮಾಡ್ತಾರೆ, ಕನ್ವರ್ಟ್ ಆಗಲ್ಲ. ಎಲ್ಲ ಪ್ರೂವ್ ಮಾಡಿದ್ರು, ಶಾಸ್ತ್ರದಲ್ಲಿ ಡಿಬೇಟ್ ನಡೀತು, ಎಲ್ಲ ಪ್ರೂವ್ ಮಾಡಿದ್ರು. ಸೊ ವೈಷ್ಣವಿಸಮ್ ಗ್ರೇಟ್ ಅಂತ. ಆದ್ರೆ ಒಪ್ಲಿಲ್ಲ. ಏನ್ ಮಾಡಿದ್ರು, ಆವತ್ತೇನಾಯ್ತಂದ್ರೆ ಅವತ್ತು ಮಂತ್ರಿ ಬಂದಿರ್ಲಿಲ್ಲ ಆ ಮೀಟಿಂಗ್ ಅಲ್ಲಿ, ಡಿಬೇಟ್ ಅಲ್ಲಿ. ಇಲ್ಲಾಂದ್ರೆ ಮಂತ್ರಿ ಬಂದಿದ್ರೆ ಹೇಳ್ಬಿಡೋರು ಇವ್ರು ರಾಮಾನುಚಾರ್ಯ ಅಲ್ಲ ಅಂತ, ರಾಮಾನುಚಾರ್ಯ ಇವರಲ್ಲ ಅಂತ ಹೇಳ್ಬಿಡೋರು. ಆದ್ರೆ ಇಲ್ಲೇನಾಯ್ತು, ಡಿಬೇಟ್ ನಡೀತು ಕತೆ. ಆಮೇಲೆ ಎಲ್ಲ ಶೈವಿಸಮ್ನ ಸೋಲ್ಸ್ಬಿಟ್ರು. ಆದ್ರೆ ಏನಾಯ್ತು ಇಲ್ಲಿ, ಆದ್ರೇನು ಒಪ್ಕೊನಿಲ್ಲ ಶೈವಿಸಮ್. ಇಲ್ಲ, ನೀನ್ ವೈಷ್ಣವ ಕನ್ವರ್ಟ್ ಆಗ್ಲೇಬೇಕು ಅಂತ. ಅವ್ರು ಏನೇ ಮಾಡ್ಲಿ ಒಪ್ಕೊನ, ನಾವು ಬಂದು ಕನ್ವರ್ಟ್ ಆಗಲ್ಲ ಅಂತ. ಅವ್ರ ಆಮೇಲೆ ಏನ್ ಹೇಳ್ತಾರೆ, ಅವ್ರ ಸೈನಿಕರಿಗೆ ಹೇಳ್ತಾರೆ, ನೀವ್ ಹೋಗಿ ಅವ್ರ ಕಣ್ ತೆಗ್ದಾಕಿ ಅಂತ. ಮತ್ತೆ ಆ ಸೈನಿಕರು ಏನ್ ಮಾಡ್ತಾರೆ, ಕಾಡಲ್ಲಿ ತಗೊಬರ್ತಾರೆ ಕುರೇಶನ, ಮಹಾಪೂರ್ಣ ಇವರೆಲ್ಲ ಕಾರಲ್ಲಿ ಕರ್ಕೊ ಬಂದವಾಗ ಏನ್ ಮಾಡ್ತಾರೆ, ಅವಾಗ ಸೈನಿಕರು ಬಂದು ಐರನ್ ರಾಡ್ ತಗೊಬರ್ತಾರೆ. ಬಿಸಿ ಎಲ್ಲ ಮಾಡ್ಕೊಂಡು ಐರನ್ ರಾಡ್ ತಗೊಬರ್ತಾರೆ. ಏನಿಗೆ? ಕಣ್ ತೆಗಿಯಕ್ಕೆ. ಅವಾಗ ಕುರೇಶ ಹೇಳ್ತಾರೆ, ಸೈನಿಕರ ಹತ್ರ ಆ ಐರನ್ ರಾಡ್ ಇಸ್ಕೊಂಡು, ದಯವಿಟ್ಟು ಇದ್ ನನ್ ಕೈಯಲ್ಲಿ ಕೊಟ್ಬಿಡಿ. ಯಾಕೆ, ನೀವು ತೆಗ್ದ್ರೆ ಮತ್ತೆ ನೀವು ಆ ಪಾಪ ನಿಮಗ್ ಬರುತ್ತೆ. ಸ್ವಲ್ಪ ನಿಮ್ಗೆ ಬೇಕಾಗಿಲ್ಲ, ನಾವೇ ತಗೊಂತೀರ ಅಂತ ಏನ್ ಮಾಡ್ತಾರೆ, ಐರನ್ ರಾಡ್ ಇಸ್ಕೊಂಡು ಅವ್ರ ಕಣ್ಣು ಅವರೇ ತಗೊಂತಾರೆ. ಅವರೇ ತಗೊಂತಾರೆ. ಅದನ್ನ ನೋಡ್ಬಿಟ್ಟು ಸೈನಿಕರ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಓ, ನೀವ್ ಈ ತರ ಇಷ್ಟು ಒಳಗಿದ್ದೀರಾ, ಮತ್ತೆ ಏನ್ ಮಾಡ್ಲಿ, ಆದ್ರೆ ನಮ್ ರಾಜ ಈ ತರ ಆರ್ಡರ್ ಕೊಟ್ರು, ನಮ್ ಆಲ್ದೆ ಮಾಡ್ಲೇಬೇಕು ಅಂತ ಹೇಳ್ತಿರುವಾಗ, ಅವಾಗ ನೀವ್ ಏನ್ ಬೇಕೋ ಕೇಳು ಅಂತ ಹೇಳುವಾಗ, ಅವಾಗ ಸೈನಿಕರಿಗೆ ಹೇಳ್ತಾರೆ, ಇವ್ರಿಬ್ರು ನಮ್ ಪಕ್ಕದಲ್ಲಿ ಶ್ರೀರಂಗಂ ಕರ್ಕೊ ಹೋಗಿ ಅಂತ. ಶ್ರೀರಂಗಂ ಹತ್ರ ಕರ್ಕೊ ಹೋಗ್ತಾ ಇದ್ರೆ ಅವಾಗ ಏನಾಯ್ತು, ಹತ್ರ ಹೋಗ್ತಾ ಇದ್ರೆ ಅಲ್ಲಿ ಮಹಾಪೂರ್ಣಗ್ ವಯಸ್ಸಾಗ್ಬಿಟ್ಟೈತೆ, ಶರೀರ ಬಿಡೋ ಟೈಮ್ ಬಂದ್ಬಿಡ್ತು. ಅವಾಗ ಶರೀರ ಬಿಡ್ತಾ ಇದ್ರೆ ಅವಾಗ ಕುರೇಶ ಹೇಳ್ತಾರೆ, ಇನ್ ಪಕ್ಕದಲ್ಲೇ ಶ್ರೀರಂಗಂ ಬಂದಿದೆ, ಶ್ರೀರಂಗಂದಲ್ಲಿ ಪ್ರಾಣ ಬಿಡಿ ಅಂತ ಹೇಳ್ತಾರೆ. ಸೊ ನಿಮ್ಮಂತ ವೈಷ್ಣವ್ರು ಎಲ್ಲಿರ್ತಾರೋ ಅದೇ ಧಾಮ. ಅವಾಗ ಏನ್ ಹೇಳ್ತಾರೆ, ಯಾರ ಹತ್ರ ಹೇಳೋದು, ಮಹಾಪೂರ್ಣ ಯಾರು? ರಾಮಾನುಚಾರ್ಯ ಗುರು ಮಹಾಪೂರ್ಣ. ಕುರೇಶ ಯಾರು? ರಾಮಾನುಚಾರ್ಯ ಶಿಷ್ಯರು. ಆದ್ರೆ ಮಹಾಪೂರ್ಣ ಹೇಳ್ತಾರೆ, ನಿನ್ ಪಾದನ ನನ್ಗೊಂದೇ ಒಂದು ಆಸೆ ಇದೆ, ನಿನ್ ಪಾದನ ನಾನ್ ಪ್ರಾಣ ಬಿಡುವಾಗ ನಿನ್ ಪಾದನ ನನ್ನ ಎದೆ ಮೇಲೆ ಇಕ್ಕು, ನಿನ್ ಪಾದನ ನನ್ ಎದೆ ಮೇಲೆ ಇಕ್ಕು, ನಾನು ಆವಾಗ ನಾನು ಬಂದು ಪ್ರಾಣ ತ್ಯಾಗ ಮಾಡ್ತೀನಿ. ಸೊ ಕುರೇಶ ಅವಾಗ ಪಾದನ ತಗೊಬಂದು ಅವ್ರ ಎದೆ ಮೇಲೆ ಇಕ್ತಾರೆ. ಎದೆ ಮೇಲೆ ಇಕ್ತ ಏನ್ ಮಾಡ್ತಾರೆ, ಅವ್ರು ಪ್ರಾಣ ತ್ಯಾಗ ಮಾಡ್ತಾರೆ. ಆಮೇಲೆ ಎಲ್ಲಾಯ್ತು, ಟೆಂಪಲ್ಗೆ ಹೋಗಿ ಕರ್ಕೊ ಬರ್ತಾರೆ. ಟೆಂಪಲ್ ಹತ್ರ ಕರ್ಕೊ ಬರೋವಾಗ ಏನ್ ಮಾಡಿದ್ರು, ಆ ಶ್ರೀರಂಗಂ ಟೆಂಪಲ್ ಹತ್ರ ಕರ್ಕೊ ಹೋಗ ಸೈನಿಕರಿಗೆ ಆಲ್ರೆಡಿ ರಾಜ ಎಲ್ಲ ಆರ್ಡರ್ ಆಗ್ಬಿಟ್ಟಿದ್ದಾನೆ, ರಾಮಾನುಜಾಚಾರ್ಯ ಸಂಬಂಧ ಶಿಷ್ಯರನ್ನ ಯಾರನ್ನು ಟೆಂಪಲ್ ಅಲ್ಲಿ ಅಲೋ ಮಾಡ್ಬಾರ್ದು ಅಂತ. ಅವಾಗ ಇಲ್ಲಿ ಸೈನಿಕರು ಆಲ್ರೆಡಿ ಗೇಟ್ ಕೀಪರ್ಸ್ ಇದಾರೆ. ಆದ್ರೆ ಈ ಕುರೇಶನ್ ಜೊತೆ ಸೈನಿಕರು ಇದಾರೆ ತಾನೆ, ಅವ್ರು ಹೋಗಿ ಹೇಳ್ತಾರೆ, ಈ ಕುರೇಶನ್ ಬಿಡಿ ದರ್ಶನಕ್ಕೆ ಅಂತ. ಕುರೇಶ ಬಂದು ಕೇಳ್ತಾರೆ, ನಮ್ನೆಲ್ಲ ಟೆಂಪಲ್ ಅಲೋ ಮಾಡಲ್ಲ ಅಲ್ವಾ, ಹೆಂಗ್ ಬಿಟ್ರು? ಅವಾಗ ಕುರೇಶ ಹೇಳ್ತಾರೆ, ಸೊ ಸೈನಿಕರು ಹೇಳ್ತಾರೆ, ನಾನು ಅವ್ರಿಗೆ ಹೋಗಿ ಹೇಳಿದ್ದೀನಿ, ನೀವು ರಾಮಾನುಜ ತರ ಅಲ್ಲ, ನೀವು ತುಂಬಾ ಒಳ್ಳೆಯವರು, ನೀವು ಬಿಡಿ ದರ್ಶನಕ್ಕೆ ಬಿಡಿ ಅಂತ. ಅವಾಗ ಕುರೇಶ ಹೇಳ್ತಾನೆ, ನೋಡಿ, ರಾಮಾನುಜಾಚಾರ್ಯ ಸಂಬಂಧಿತ ಆಗಿದ್ರಿಗೆ ನನಗೆ ಇಷ್ಟು ಒಳ್ಳೆ ಗುಣಗಳು ಬಂದಿರೋದು. ಆದ್ರೆ ರಾಮಾನುಜಾಚಾರ್ಯ ನಮ್ ಗುರುಗಳ ಜೊತೆ ನನ್ಗೆ ಸಂಬಂಧ ಇಲ್ಲ ಅಂತ ನೀವ್ ಯಾವಾಗ ಹೇಳಿದ್ರು, ಮತ್ತೆ ನಾನು ಆ ಟೆಂಪಲ್ ಅಲ್ಲಿ ನನ್ ಕೆಲ್ಸ ಇಲ್ಲ ಅಂತ ಏನ್ ಮಾಡ್ತಾರೆ, ಅವ್ರ ಟೆಂಪಲ್ಗೆ ಹೋಗಲ್ಲ. ಶ್ರೀರಂಗಂಗೆ ಹೋಗಿ ಟೆಂಪಲ್ಗೆ ಹೋಗಲ್ಲ, ದೂರದಲ್ಲೆಲ್ಲೂ ಬೆಡ್ ಮೇಲೆ ಗುಡ್ಸ ಹಾಕೊಂಡಿರ್ತಾರೆ. ಈ ಟೈಮಲ್ಲಿ ಏನಾಗಿರುತ್ತೆ, ರಾಮಾನುಚಾರ್ಯನ ಎಲ್ಲಿ ಕಳ್ಸ್ಬಿಟ್ಟಿರ್ತಿಲ್ಲ ಅಂದ್ರೆ ಇಲ್ಲಿ ಮೇಲ್ಕೋಟೆ ಕಳ್ಸ್ಬಿಟ್ಟಿರ್ತಾರೆ. ಯಾಕೆ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಏನ್ ಮಾಡ್ತಾರೆ, ಮೇಲ್ಕೋಟೆ ಕಳ್ಸ್ಬಿಟ್ಟಿರ್ತಾರೆ. ಆವಾಗ ಇಲ್ಲಿ ಪ್ರಚಾರ ಆಯ್ತು,
ಮೇಲ್ಕೋಟೆದಲ್ಲಿ. ಆವಾಗ ಈ ನ್ಯೂಸ್ ಯಾವಾಗ ಗೊತ್ತಾಯ್ತೋ ಮತ್ತೆ ರಾಮಾಚಾರ್ಯ ಓಡ್ ಬರ್ತಾರೆ ಅಲ್ಲಿಂದ, ಮೇಲ್ಕೋಟೆನಿಂದ ಶ್ರೀರಂಗ ಮತ್ತೆ ಓಡ್ ಬಂದ್ಮೇಲೆ ರಾಮಾಚಾರ್ಯ ನೋಡ್ಬಿಟ್ಟು ಅದು ಚಿಕ್ಕ ಮಗು ತರ ಅಳ್ತಾರೆ. ಕುರೇಶನ್ ಆಲಿಂಗನ ಮಾಡ್ಕೊಂಡು ಹಿಂಗ ಸೊ ಆಮೇಲೆ ರಾಮಾಚಾರ್ಯ ಹೇಳ್ತಾರೆ, ನೀನ್ ಹೋಗಿ ಕಾಂಚೀಪುರಮ್ಗೆ ಹೋಗು, ಅಲ್ಲಿ ವರದರಾಜ ಪೆರುಮಾಳ್ ಹತ್ರ ಕಣ್ ಬೇಡ್ಕೊ ಅಂತ. ಅವಾಗ ಏನಾಗುತ್ತೆ, ರಾಮಾಚಾರ್ಯ ಸೊ ಕುರೇಶ ಎಲ್ಲೋಗ್ತಾರೆ, ವರದರಾಜ ಪೆರುಮಾಳ್ ಹತ್ರ ಬರ್ತಾರೆ. ವರದರಾಜ ಪೆರುಮಾಳ್ ಹತ್ರ ಬಂದ್ಮೇಲೆ ವರದರಾಜ ಪೆರುಮಾಳ್ ಕೀರ್ತನ್ ಮಾಡ್ತಾರೆ. ಕೀರ್ತನ್ ಮಾಡಾದ್ಮೇಲೆ ಏನ್ ಮಾಡ್ತಾರೆ ವರದರಾಜ ಪೆರುಮಾಳ್ ಹತ್ರ, ಅವಾಗ ವರದರಾಜ ಪೆರುಮಾಳ್ ನಿನ್ಗೇನ್ ಬೇಕು ಅಂತ ಕೇಳುವಾಗ ಕುರೇಶ ಹೇಳ್ತಾರೆ, ಏನು ನನ್ ಕಣ್ಣು ಯಾರ್ ತೆಗ್ದ್ರು ಇಲ್ಲ. ಸೊ ಆ ರಾಜ ಇದ್ದಾನೆ ತಾನೆ, ಆ ರಾಜಗೆ ಈ ಐಡಿಯಾ ಕೊಟ್ಟಲ್ಲ ಮಂತ್ರಿ, ನರಕದಲ್ಲಿ ತುಂಬಾ ಅಲ್ಲಾಡ್ತಾ ಇದ್ದಾನೆ, ಅವ್ನ್ ದಯವಿಟ್ಟು ವೈಕುಂಠ ಕರ್ಕೋಗ್ಬಿಡಿ. ಕಣ್ ಕೇಳಲಿಲ್ಲ, ಅವ್ರನ್ನ ವೈಕುಂಠ ಕರ್ಕೊ. ಆಮೇಲೆ 2ನೇ ದಿನ ಇನ್ನೂ ಕೀರ್ತನ ಮಾಡಿಸೋ ಭಗವಂತ ಭಜನೆ ಮಾಡ್ತಾರೆ. ವರದರಾಜ ಪೆರುಮಾಳ್ ಮತ್ತೆ ಬರ್ತಾರೆ, ನಿನ್ಗೇನ್ ಬೇಕು. ಆ ರಾಜ ತುಂಬಾ ನರಕದಲ್ಲಿದ್ದಾನೆ, ಒಂದ್ಸತಿ ವೈಕುಂಠ ರುಚಿ ತೋರ್ಸು, ವೈಕುಂಠ ಕರ್ಕೋಗಿ, ವೈಕುಂಠ ಕರ್ಕೋಗಿ. ಹೋದ್ರು. ಈ ನ್ಯೂಸ್ ರಾಮಾಚಾರ್ಯ ಗೊತ್ತಾಗುತ್ತೆ. ರಾಮಾಚಾರ್ಯ ಓಡ್ ಬರ್ತಾರೆ ಶ್ರೀರಂಗಂನಿಂದ ಮತ್ತೆ ಕಾಂಚೀಪುರಂಗೆ. ಕಣ್ಣು ಕೇಳಲಿ, ಇಷ್ಟು ಕಣ್ಣು ನಿನ್ಗಲ್ಲ, ನನ್ಗೋಸ್ಕರ ಕಣ್ಣು ಕೇಳು, ನನ್ಗೋಸ್ಕರ ಕಣ್ಣು ಕೇಳು ನೀನು ಅಂತ. ಆದ್ಮೇಲೆ 3ನೇ ದಿನ ಆಮೇಲೆ ಭಗವಂತನ ಹತ್ರ ಕಣ್ಣು ಕೇಳ್ದ. ಅದ್ರ ಮುಂಚೆನೆ ಕೇಳಕ್ ಮುಂಚೆನೆ ವರದರಾಜ ಪೆರುಮಾಳ್ ಕೇಳ್ಕೊಂತಾನೆ ಯಾರನ್ನ, ಕುರೇಶನ, ಇವಾಗಾದ್ರೂ ಕಣ್ಣು ಕೇಳಪ್ಪ ಅಂತ. ಇವಾಗಾದ್ರೂ ಕಣ್ಣು ಕೇಳು ಅಂತ ಏನ್ ಮಾಡ್ತಾರೆ, ಅವಾಗ ಕೇಳ್ತಾರೆ. ಅವಾಗ ಕುರೇಶ ಹೇಳ್ತಾರೆ, ಹೌದು ಕಣ್ಣು ಬೇಕು, ಯಾಕಂದ್ರೆ ಈ ಗುರುಗಳು, ನಮ್ ಗುರುಗಳು ಹೇಳಿದ್ರೆ ಈ ಶರೀರ ನಂದಲ್ಲ ಅಂತೆ, ನಮ್ ಗುರುಗಳದಂತೆ, ಅದ್ರಗೋಸ್ಕರ ನನ್ ಕಣ್ಣು ಬೇಕು. ಆದ್ರೆ ಒಂದು ಕಂಡೀಷನ್, ಈ ಕಣ್ಣಿನಿಂದ ನೀವು ರಾಮಾಚಾರ್ಯ ತಪ್ಪ ಇನ್ಯಾರು ಕಾಣಿಸ್ಬಾರ್ದು. ನೀವು ರಾಮಾಚಾರ್ಯ ತಪ್ಪ ಇನ್ಯಾರು ಕಾಣಿಸ್ಬಾರ್ದು. ಸೊ ಭಗವಂತ ಕೊಂಡ್ಬಿಟ್ಟು ಕೊಡ್ತಾರೆ. ಆಮೇಲೆ ಒಂದಿನ ಏನಾಯ್ತಂದ್ರೆ, ಎಲ್ಲಾರ್ಗು ಗೊತ್ತಾಗುತ್ತೆ ಕುರೇಶ ಬಂದು ಶರೀರ ತ್ಯಾಗ ಮಾಡ್ತಾ ಇದ್ದಾರೆ ಅಂತ. ಅವಾಗ ಭಗವಂತ ಬಂದು ಸ್ವಯಂ ಹೇಳ್ತಾರೆ ಕುರೇಶಗೆ, ನಿಂಗ್ ಟೈಮ್ ಆಯ್ತು ಬಾ ಅಂತ. ಅವಾಗ ಕುರೇಶ ಹೇಳ್ತಾರೆ, ಭಗವಂತ ಕುರೇಶ ಹೇಳ್ತಾರೆ, ನೋಡು ನಿನಗ್ ಸಂಬಂಧಪಟ್ಟಿರೋರೆಲ್ಲ ವೈಕುಂಠಕ್ಕೆ ಬರ್ತಾರೆ ಅಂತ. ನೀನು ಸಂಬಂಧಪಟ್ಟಿರೋರೆಲ್ಲ ವೈಕುಂಠಕ್ಕೆ ಬರ್ತಾರೆ ಅಂತ. ಈ ನ್ಯೂಸ್ ಯಾರು ಗೊತ್ತಾಗುತ್ತೆ, ಎಲ್ಲಾರು ದುಃಖ ಆಗ್ಬಿಡ್ತಾರೆ. ಎಲ್ಲಾರು ನ್ಯೂಸ್ ಕೇಳ್ಕೊಂಡು ದುಃಖ ಆಗ್ಬಿಡ್ತಾರೆ. ಹೋಗಿ ರಾಮಾಚಾರ್ಯ ಹತ್ರ ಹೋಗಿ ಹೇಳ್ತಾರೆ, ನೋಡಿ ಕುರೇಶ ಈ ತರ ಹೋಗ್ತಾ ಇದ್ದೇನೆ ಅಂತ. ರಾಮಾಚಾರ್ಯ ಒಂದ್ ಕಡೆ ದುಃಖ, ಒಂದ್ ಕಡೆ ತುಂಬಾ ಖುಷಿ ಆಗ್ತಾ ಇದೆ. ಯಾವ ತರ ಖುಷಿ ಆಗ್ತಾ ಇದೆ ಅಂದ್ರೆ, ದುಪ್ಪಟ್ಟನ ಈ ತರ ಮೇಲ್ಗಡೆ ಬಿಸಾಕ್ಬಿಟ್ಟು ನೃತ್ಯ ಮಾಡ್ತಾವ್ರೆ. ಯಾಕೆ? ಕುರೇಶಕ್ಕೆ ಭಗವಂತ ಹೇಳಿದ್ದಾನೆ, ಕುರೇಶಗೆ ಏನು, ಕುರೇಶಗೆ ಯಾರ್ಯಾರೆಲ್ಲ ಸಂಬಂಧಿತ ಆಗಿದ್ದಾರೋ ಅವರೆಲ್ಲ ವೈಕುಂಠಕ್ಕೆ ಹೋಗ್ತಾರೆ ಅಂತ. ಆದ್ರಿಂದ ನಾನು ಗುರುವಾಗಿ ಸಂಬಂಧದಿಂದ ನಾನು ವೈಕುಂಠಕ್ಕೆ ಹೋಗ್ತೀನಿ ಹಂಗಾದ್ರೆ. ನಾನು ಕುರೇಶಕ್ಕೆ ಗುರು ಆಗಿದ್ರಿಂದ ನಾನು ವೈಕುಂಠಕ್ಕೆ ಹೋಗ್ತೀನಿ. ಸೊ ಇಲ್ಲಿ ಯಾವ ತರ ಗುರು ಪೂಜೆ ಮಾಡಿದ್ರು, ಸೊ ಯಾವ ತರ ಗುರು ಪೂಜೆ ಮಾಡಿದ್ರು. ಸೊ ಇದು ಕುರೇಶ. ಸೊ ಇನ್ನೊಬ್ರು ಯಾರು, ದಾಶರಥಿ. ಒಬ್ರು ದಂಡ, ಒಬ್ರು ಕಮಂಡಲು. ಸೊ ಇದೊಂದ್ ತರದ ಗುರು ಪೂಜಾ. ಇವ್ರು ಯಾವ ತರ ಗುರು ಪೂಜೆ ಮಾಡಿದ್ರು, ಒಂದ್ಸತಿ ಇದೇ ತರನೇ ಶಂಕರ ರಾಮಾಚಾರ್ಯ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ರೆ, ಒಂದ್ಸತಿ ಏನಾಯ್ತಂದ್ರೆ ಇವ್ರು ರಾಮಾಚಾರ್ಯಲ್ಲೆಲ್ಲ ಹೋಗಿ ಕತೆ ಎಲ್ಲ ಕೊಡ್ತಾರೋ, ಅಲ್ಲೊಂದೊಂದು ಶ್ಲೋಕ ಏನಾದ್ರು ಮರ್ತು ಬಿಟ್ರೆ ದಾಶರಥಿ ರಾಮಾಚಾರ್ಯಗೆ ಹೇಳ್ಕೊಡೋರು. ಈ ಟೈಮ್ಲಿ ಈ ಶ್ಲೋಕ ಇದು ಅಂತ. ಅಷ್ಟು ದೊಡ್ಡ ಸ್ಕಾಲರ್, ಅಷ್ಟು ದೊಡ್ಡ ಪಂಡಿತ ರಾಮಾಚಾರ್ಯ. ಅದು ಇಲ್ದ್ರ ದಾಶರಥಿ ಅಷ್ಟು ದೊಡ್ಡ ಸ್ಕಾಲರ್ ಅವರು. ರಾಮಾಚಾರ್ಯ ಏನಾದ್ರು ಮರ್ತು ಬಿಟ್ರೆ ಕೂಡ ಇವ್ರು ಹೇಳ್ಕೊಡೋರು, ದಾಶರಥಿ ರಾಮಾಚಾರ್ಯಗೆ. ಈ ತರ ಹೋಗ್ತಾ ಇದ್ರೆ, ಪ್ರಚಾರ ಮಾಡ್ಕೊಂತ ಹೋಗ್ತಾ ಇದ್ರೆ, ಒಂದ್ಸತಿ ಏನ್ ಹೋಗ್ತಾರೆ, ಕಾಡಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಏನು, ಸುತ್ತು ಶೈವಾಸ ಇದ್ದಾರೆ, ಎಲ್ಲ ಕಾಯ್ಕೊಂಡಿದ್ದಾರೆ ರಾಮಾಚಾರ್ಯನೇ. ಏನ್ ಮಾಡಕ್ಕೆ, ಟಾರ್ಚರ್ ಕೊಡಕ್ಕೆ, ಜೈಲಲ್ಲಿ ಹಾಕಕ್ಕೆ ಎಲ್ಲ ಕಾಯ್ಕೊಂಡಿದ್ದಾರೆ ಶೈವಾಸು. ಸುತ್ತು ಪಕ್ಕ ಊರುಗಳೆಲ್ಲ ಶೈವಾಸು. ಶಿಷ್ಯರು ಹೇಳ್ತಾರೆ, ಇವಾಗ ಏನ್ ಮಾಡೋದು, ಸಿಕ್ಕಾಕೊಂಡ್ಬಿಟ್ರೆ ಹಂಗೆ ಹಿಂಗೆ ಅಂತ. ಅವಾಗ ಏನ್ ಮಾಡ್ತಾರೆ, ರಾಮಾಚಾರ್ಯ ದಾಶರಥಿನ ಕರ್ಕೊ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಪಕ್ಕದಲ್ಲಿ ನದಿ ಹೋಗ್ತಾ ಇರುತ್ತೆ, ಆ ನದಿಯಲ್ಲಿ ನಿಲ್ಲಿಸ್ತಾರೆ. ನದಿಯಲ್ಲಿ ನಿಲ್ಸಿದ ತಕ್ಷಣನೇ ಏನಾಗುತ್ತೆ ಅಂದ್ರೆ, 2-3 ದಿನ, ಸೊ 2-3 ನಿಮಿಷ ನಿಲ್ಲಿಸ್ತಾರೆ. ಆಮೇಲೆ ಬರ್ತಾರೆ. ಬರ್ದಾದ್ಮೇಲೆ ಆಮೇಲೆ ಸೊ ಇಲ್ಲೇ ಇರಿ ಅಂತ ಹೇಳ್ತಾರೆ. ಆತರ 3-4 ದಿನ ಆದ್ಮೇಲೆ ಅಂದ್ರೆ ಸುತ್ತು ಶೈವಾಸ್ ಇದ್ದಾರೆ. ಶೈವಾಸ್ ಶಿವನ್ ಪೂಜೆ ಮಾಡೋರು, ಶಿವನ್ ಪೂಜೆ ಮಾಡೋರು ಶೈವ, ವಿಷ್ಣುನ್ ಪೂಜೆ ಮಾಡೋರು ವೈಷ್ಣವ. ಅವ್ರಿದ್ದಾರೆ, ಶೈವಾಸ್ ಇದ್ದಾರೆ ಸುತ್ತು ಪಕ್ಕ.
ಅವಾಗ ಏನ್ ಮಾಡ್ತಾರೆ, ಎಲ್ಲ ರಾಮಾನುಜರಿಗೆ ಸಾಯ್ಸಾಕ್ ಕಾಯ್ಕೊಂಡಿದ್ದು. ಆದ್ರೆ ಅವರೇ ಏನ್ ಮಾಡ್ತಾ ಇದ್ದಾರೆ, ಇವಾಗ ಬಂದ್ರೆ ದೀಕ್ಷಾ ಕೊಡಿ ಅಂತ ಶರಣಾಗತಿ ಆಗ್ತಾ ಇದ್ದಾರೆ ರಾಮಾನುಜರಿಗೆ. ಅವಾಗ ಎಲ್ಲ ಕೇಳ್ತಾರೆ, ಇದೇನ್ ನಾವು ಪ್ರಚಾರ ಮಾಡಿಲ್ಲ, ಏನೂ ಆಗ್ಲಿಲ್ಲ, ನಮ್ ಸಾಯ್ಸಾಕ್ ಹಾಕೊಂಡಿರೋರು ಇವಾಗ ಹೆಂಗ್ ಇವರೆಲ್ಲ ಇದಾಗ್ಬಿಟ್ರು ಅಂತ ಕೇಳುವಾಗ ರಾಮಾನುಜರು ಹೇಳ್ತಾರೆ, ಇದ್ರ ಮುಂಚೆವರೆಗೂ ಅದು ನದಿ, ಆದ್ರೆ ಯಾವಾಗ ದಾಶರಥಿ ಹೋಗಿ 2 ನಿಮಿಷ ಅದ್ರಲ್ಲಿ ನಿಂತ್ಕೊಂಡ್ರು, ಅದೆಲ್ಲ ಏನಾಗಾಯ್ತು, ಶರಣಾಮೃತ ಆಗೋಯ್ತು. ಆ ನದಿ ಫುಲ್ ಏನಾಯ್ತು, ಆ ನದಿ ನೀರೇ ಇವರೆಲ್ಲ ಕುಡಿಯೋದು. ಆ ದಾಶರಥಿ ಚರಣಾಮೃತ ಕುಡಿದ್ರಿಂದ ಏನಾಯ್ತು ಇವ್ರಿಗೂ, ವೈಷ್ಣವರಾಗ್ಬಿಟ್ರು. ಅಷ್ಟು ದೊಡ್ಡ ವೈಷ್ಣವರು ಯಾರು, ದಾಶರಥಿ. ಅಷ್ಟು ದೊಡ್ಡ ಸ್ಕಾಲರ್ ಕೂಡ, ಅಷ್ಟು ದೊಡ್ಡ ಸ್ಕಾಲರು, ಅಷ್ಟು ದೊಡ್ಡ ವೈಷ್ಣವರು ದಾಶರಥಿ. ಆದ್ರೆ ಆ ದಾಶರಥಿ ಒಬ್ರು ಬಂದು ಕೇಳ್ತಾರೆ, ಈ ಕುರೈಶನ ಕೇಳೋದ್ ಬಂದು ಏನು, ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಶ್ಲೋಕಕ್ಕೆ ಅರ್ಥ ನನ್ಗೆ ಗೊತ್ತಿಲ್ಲ, ಏಳು ಅಂತ ಹೇಳುವಾಗ ರಾಮಾನುಜರು ಹೇಳ್ತಾರೆ, ಹೋಗಿ 6 ತಿಂಗಳು ಭಿಕ್ಷೆ ಮಾಡ್ಕೋಬಹುದು, ಆಮೇಲೆ ಹೇಳ್ತೀನಿ ಅಂತ. ಹಾಗೆಲ್ಲ ಹಂಗೆ ಇದಿದ್ದು, ನೀವ್ ಹೋಗಿದ ತಕ್ಷಣ ನೀವ್ ಹಂಗೆ ಮುಂದೆ ಆರತಿ ತೆಗೆದ್ಬಿಟ್ಟು ಪೂಜೆ ಇದ್ಬಿಟ್ಟು ನೀನ್ ಕೊಡಲ್ಲ ಅಲ್ಲಿ. ನೀನ್ ಹೇಳಿದಕ್ಕೆಲ್ಲ ಕೊಡಲ್ಲ, ಆ ತರ ಇರಲಿಲ್ಲ ಗುರುಕುಲ ಸಿಸ್ಟಮ್ ಅವಾಗ. ಯಾಕೆ, ಅವಾಗ ಎಲ್ಲಾರ್ಗೂ ಆಧ್ಯಾತ್ಮಿಕ ಬಗ್ಗೆ ಗೊತ್ತು, ಆದ್ರಿಂದ ಗುರು ಹಿಂದ್ಗಡೆ ಶಿಷ್ಯರು ಓಡ್ತಾ ಇದ್ರು. ಇವಾಗ ಶಿಷ್ಯರು ಹಿಂದ್ಗಡೆ ಗುರು ಓಡ್ಬೇಕು. ಸ್ವಾಮೀಜಿ ಈ ಕಡೆ ಬಂದ್ರೆ ನಾವ್ ಈ ಕಡೆ ಹೋಗ್ಬಿಡ್ತೀರಿ ಅವಳು. ಅದೇ ಸರಣ, ಯಾಕೆ ಸೊ ಯಾಕೆ ಆದ್ರೆ ಇವಾಗ ಏನ್ ಮಾಡ್ಬೇಕು, ಗುರು ಶಿಷ್ಯರಿಂದಗಡೆ ಓಡ್ಬೇಕಾಗುತ್ತೆ. ಸೊ ಇದೇನಾಯ್ತು, ದಾಶರಥಿನು ಆಮೇಲೆ ಈ ಕುರೇಶಕ್ಕೆ ತರ ಹೇಳಿದ್ರಲ್ವಾ, ದಾಶರಥಿ ಪಕ್ಕದಲ್ಲೇ ಇರ್ತಾರೆ, ದಾಶರಥಿನು ಬಂದು ಕೇಳ್ತಾರೆ, ಅರೆ ನನ್ಗೂ ಈ ಡೌಟ್ ಇದೆ, ನನಗೂ ಆನ್ಸರ್ ಎಲ್ಲಿ ಅಂತ. ನನ್ಗೂ ಈ ತರ ಡೌಟ್ ಇದೆ, ನನಗೂ ಈ ಶ್ಲೋಕಕ್ಕೆ ಅರ್ಥ ಗೊತ್ತಿಲ್ಲ, ನನಗೂ ಅರ್ಥ ಎಲ್ಲಿ ಅಂತ. ಅಷ್ಟು ದೊಡ್ಡ ಸ್ಕಾಲರು, ಅಷ್ಟು ದೊಡ್ಡ ವೈಷ್ಣವಿಕ ಅರ್ಥ ಗೊತ್ತಿಲ್ವೇನು? ಅರೆ ಚಿಕ್ಕ ಮಕ್ಳು ಕೂಡ ಹೇಳ್ಬಿಡ್ತಾರೆ, ಇದ್ರ ಶ್ಲೋಕದಲ್ಲಿ ಅರ್ಥ ಸಿಕ್ಬಿಡುತ್ತೆ. ಸರ್ವಧರ್ಮ ಪರಿತ್ಯಜ, ಎಲ್ಲ ಧರ್ಮ ಬಿಟ್ಟಾಕು, ಮಾಮೇಕಂ ಶರಣಂ ರಜ, ನನ್ಗೆ ಮಾತ್ರನೇ ಶರಣ ತೆಗೆಯವು, ಅಹಂ ತ್ವಂ ಸರ್ವ ಪಾಪೆ, ಎಲ್ಲ ಪಾಪಗಳು ತೆಗ್ದಾಕ್ತೀನಿ, ನಿನ್ಗೆ ಮೋಕ್ಷ ಕೊಡ್ತೀನಿ. ಇದನ್ನೆಲ್ಲ ಏನ್ ಅರ್ಥ ಗೊತ್ತಿಲ್ವೇನು? ಅವ್ರಿಗೆ ಗೊತ್ತಿಲ್ದರೇನಿಲ್ಲ. ಇದು ಮೇಲ್ಗಡೆ ಹೇಳೋ ಅರ್ಥ, ಓಕೆನಾ? ಆದ್ರೆ ನಿಜವಾದ ಅರ್ಥ ಯಾವಾಗ ಪ್ರಕಾಶಿತ ಆಗುತ್ತೆ, ಯಾವಾಗ ಅನುಭವ ಆಗುತ್ತೋ ಅದು ನಿಜವಾದ ಅರ್ಥ ಪ್ರಕಾಶಿತ ಆಗೋದು. ಇದ್ ಬೇಕಂದ್ರೆ ಪಂಡಿತರು ಎಲ್ಲಾರು ಬೇಕಂದ್ರೆ ಅರ್ಥ ಹೇಳ್ಬಿಡ್ಬೋದು. ಇದು ಬುದ್ಧಿನಿಂದ ಹೇಳ್ತಾರೆ, ಅದೇ ನಿಜವಾದ ಅನುಭವ ಹೃದಯನಿಂದ ಹೇಳ್ತಾ ಇಲ್ಲ. ಸೊ ಅದೇ ದಾಶರಥಿನೂ ಇದು. ಸೊ ಆತರ ಅನುಭವದ ಜ್ಞಾನ ಯಾರು ಕೊಡ್ತಾರ, ಅದು ಗುರು ಮಾತ್ರನೇ ಕೊಡಕ್ಕಾಗೋದು. ಅದರಿಂದ ದಾಶರಥಿ ಹೇಳ್ತಾರೆ. ಸೊ ದಾಶರಥಿ ಹಾಗೆ ರಾಮಾನುಜರು ಹೇಳ್ತಾರೆ, ಇದಕ್ಕೆ ಅರ್ಥ ನನ್ಗ್ ಗೊತ್ತಿಲ್ಲ, ಇನ್ನೊಂದು ಗುರು ಇದ್ದಾರೆ, ಅವ್ರ ಹತ್ರ ಹೋಗು ಅಂತ. ಅವ್ರ ಹತ್ರ ಹೋಗಿದ ತಕ್ಷಣ ಈ ಹೋಗ್ತಾರ ಅಲ್ಲಲ್ವಾ, ಹೇಳ್ದಲ್ವಾ, ಬಂದು ಆರತಿ ಪ್ಲೇಟ್ ತೆಗೆದು ಆರತಿ ಮಾಡಲ್ಲ, ಶಿಷ್ಯರು ಬನ್ನಿ ಅಂತ. 1 ವರ್ಷ 2 ವರ್ಷ ನಮ್ ಕಡೆ ತಿರ್ಗ್ ಕೂಡ ನೋಡಲ್ಲ. ಅವಾಗ ನಾವ್ ಮಾತ್ರ ಸೇವೆ ಮಾಡ್ತಾ ಇರ್ಬೇಕು. 3ನೇ ವರ್ಷ ನಮ್ ಕಡೆ ನೋಡ್ತಾರೆ, 4ನೇ ವರ್ಷ ನೀನ್ ಏನ್ ಬಂದಿರೋದ್ ಕೇಳ್ತಾರೆ, 5ನೇ ವರ್ಷನೋ 6ನೇ ವರ್ಷನೋ ಓಕೆ ನೀನ್ ಬಂದಿರೋಕೆ ಆನ್ಸರ್ ಕೊಡ್ತಾರೆ. ಅಷ್ಟು ವರ್ಷ 7-8 ವರ್ಷ ಅಲ್ಲಿ ಸೇವೆ ಮಾಡಿದ್ಮೇಲೆ ಅವಾಗ ಆ ಗುರುಗಳು ಹೇಳಿದ್ರು, ಇದಕ್ಕೆ ಅರ್ಥ ರಾಮಾನುಜರಿಗೆ ಗೊತ್ತಿಲ್ದ್ರೆ ಎಲ್ಲ ಏನಿಲ್ಲ, ಇದಕ್ಕೆ ರಾಮಾನುಜರಿಗೆ ಗೊತ್ತು, ನೀನ್ ಅವ್ರ ಹತ್ರನೇ ಹೋಗು, ಅವ್ರ ಹತ್ರನೇ ಹೋಗು. 7 ವರ್ಷ ಬಿಟ್ಟು. ಸೊ ಬರುತ್ತೆ ಇಲ್ವಾ? ಏನ್ ಬರುತ್ತೆ ನಮ್ಗೆ? ಇದಕ್ಕೂ ಕ್ವಶನ್ಗೆ ಆನ್ಸರ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡು. ಆದ್ರೆ ನಾನು ಏನ್ ಕೇಳ್ದೆ, ಒಂದು ಕ್ವಶನ್ಗೆ ಆನ್ಸರ್ ಕೇಳ್ದೆ, ಅದಕ್ಕೂ ಹೇಳಕ್ಕಾಗಿಲ್ಲ ಅಂದ್ರೆ ಮತ್ತೆ ಇವ್ರು ಯಾವ ತರ ಗುರು? ಸೊ ಇದೆಲ್ಲ ಬರುತ್ತಲ್ಲ. ಆದ್ರೆ ರಾಮಾನುಜರು ಏನ್ ಮಾಡಿದ್ರು, ತುಂಬಾ ವಿನಯದಿಂದ ಬಂದ್ರು. ಮತ್ತೆ ಎಲ್ಲಿ ಬಂದ್ರು? ರಾಮಾನುಜರಿ ಹತ್ರನೇ ಬಂದ್ರು. ರಾಮಾನುಜರಿ ಹತ್ರ ಬಂದ್ರೆ ಮತ್ತೆ ಏನಾಗುತ್ತೆ, ಆ ಟೈಮಲ್ಲಿ ಮಹಾಪುರ್ನ ಮಗಳು ಅಲ್ಲಿದ್ದಾಳೆ. ಅವ್ರಿಗೂ ರಾಮಾನುಜರೇ ಮಹಾಪುರ್ನ ಮಗಳು ಅಲ್ಲಿ ಬಂದಿದ್ದಾರೆ ರಾಮಾನುಜರಿ ಹತ್ರ. ಅವಾಗ ರಾಮಾನುಜರೇ ಮಗಳು ನೋಡ್ಬಿಟ್ಟು ಏನಮ್ಮ ಕತೆ ಅಂತ ಕೇಳುವಾಗ ಆ ಮಗಳು ಹೇಳ್ತಾಳೆ, ನನ್ಗೆ ಆಕ್ಚುಲಿ ಮದುವೆ ಮಾಡಿದ್ರು ಕಳಿಸಿದ್ರು ನಮ್ ಗುರು, ನಮ್ಮ ಅಪ್ಪ ನಮ್ಗೆ ಮದುವೆ ಮಾಡಿ ಕಳಿಸಿದ್ರು. ಅಲ್ಲಿ ಅತ್ತ ನನ್ಗೆ ಬಂದ ತುಂಬಾ ಟಾರ್ಚರ್ ಕೊಡ್ತಾಳೆ. ಏನೋ ನಾನೇ ನೀರ್ ತಗೋಬರ್ಬೇಕು, ತುಂಬಾ ದೂರದಿಂದ ಹೋಗಿ ನೀರ್ ತಗೋಬರ್ಬೇಕು. ಈ ಹೋಗ್ತಾರಲ್ಲ ಅಲ್ವಾ, ಟ್ಯಾಪ್ ಬಿಟ್ರೆ ನೀರ್ ಬರಕ್ಕೆ, ಎಲ್ಲ ನದಿಯಲ್ಲಿ ಹೋಗ್ತಾ ಇರುತ್ತೆ, ಅಲ್ಲಿಂದ ನೀರ್ ಎತ್ಕೊ ಬರ್ಬೇಕು. ಮತ್ತೇನ್ ಮಾಡ್ಬೇಕು, ನಾನೇ ಅಡ್ಗೆ ಮಾಡ್ಬೇಕು, ನಾನೇ ಮನೆ ಒರೆಸ್ಬೇಕು, ನಾನೇ ಬಟ್ಟೆ ಒಗಿಬೇಕು, ಮತ್ತೆ ಎಲ್ಲ ನಾನೇ ಹೊಲ್ದ ಕೆಲ್ಸನೂ ಎಲ್ಲ ನಾನೇ ಮಾಡ್ಬೇಕು.
ಈ ತರ ಎಲ್ಲ ನಂಗೆ ತುಂಬಾ ಕೆಲ್ಸ ಕೊಟ್ರು. ಅವಾಗ ನಮ್ಮ ಅತ್ತೆ ಹತ್ರ ಹೋಗಿರೋ ನನ್ ಕೈಲಿ ಆಗ್ತಿಲ್ಲ ಅಂದ್ರೆ, ಹೋಗಿ ನಿಮ್ಮ ಅಪ್ಪನ ಹತ್ರ ಹೋಗಿ ಯಾರನ್ನಾದ್ರೂ ಕೆಲಸದವ್ರು ಕರ್ಕೋಬ ಹೋಗು ಅಂತ ಕಳಿಸಿದ್ರು. ನಮ್ಮ ಅಪ್ಪ ಹತ್ರ ಬಂದೆ, ನಮ್ಮ ಅಪ್ಪ ನಿನ್ನ ಹತ್ರ ಕಳಿಸಿದ್ರು ಅಂತ ಅಮ್ಮ ಹೇಳ್ತಾ ಇದ್ರೆ, ಅದೇ ಟೈಮಲ್ಲಿ ಯಾರು ದಾಶರಥಿ ಬರ್ತಾರೆ. ದಾಶರಥಿ ಬಂದು ಪ್ರಣಾಮ್ ಮಾಡ್ತಾ ಇದ್ದಾರೆ. ಪ್ರಣಾಮ್ ಮಾಡಿದ್ಮೇಲೆ ರಾಮಾಚಾರ್ಯ ಆ ದಾಶರಥಿ ಕಡೆ ನೋಡ್ಬಿಟ್ಟು ಹೇಳ್ತಾರೆ, ನೀನೇನ್ ಚಿಂತೆ ಮಾಡ್ಬೇಡ. ಆ ಅಮ್ಮನ ಹತ್ರ ಹೇಳ್ತಾರೆ, ದಾಶರಥಿ ಕಡೆ ನೋಡ್ಬಿಟ್ಟು ಆ ಅಮ್ಮನ ಹತ್ರ ಹೇಳ್ತಾ ಇದಾರೆ, ನೀನೇನ್ ಚಿಂತೆ ಮಾಡ್ಬೇಡ, ನನ್ನ ಹತ್ರ ಎಲ್ಲಾ ಕೆಲ್ಸ ಮಾಡೋದನ್ನ ಒಬ್ನಿದ್ದಾನೆ. ಎಲ್ಲಾ ಕೆಲ್ಸ ಮಾಡೋರು ನನ್ನ ಹತ್ರ ಒಬ್ರು ಇದ್ದಾರೆ. ಆತರ ಹೇಳ್ಬಿಟ್ಟು ದಾಶರಥಿ ಕಡೆ ನೋಡ್ತಾರೆ ಅಷ್ಟೇ. ರಾಮಾಚಾರ್ಯ ದಾಶರಥಿ ಅಂತ ಸಿರಿ ಅಂತ ಏನು ಮಾತಾಡೋದು ಕೂಡ ಇಲ್ಲ, ಸುಮ್ನೆ ನೋಡ್ತಾರೆ ಅಷ್ಟೇ. ದಾಶರಥಿ ಏನ್ ಮಾಡ್ತಾರೆ, ಪ್ರಣಾಮ್ ಮಾಡ್ಬಿಟ್ಟು ಆ ಅಮ್ಮ ಹಿಂದ್ಗಡೆ ಹೋಗ್ತಲ್ಲ, ಅವ್ರ ಹಿಂದ್ಗಡೆ ಹೋಗ್ತಾರೆ. ಆದ್ಮೇಲೆ ಅವ್ರ ಮನೆದಲ್ಲಿ ಎಲ್ಲಾ ಕೆಲ್ಸನೂ ಅವರೇ ಮಾಡ್ತಾರೆ. ಯಾರು? ದಾಶರಥಿ. ಎಲ್ಲಾ ಕೆಲ್ಸನೂ ಅವರೇ ಮಾಡೋದು, ಅಡಿಗೆ ಮಾಡೋದು, ಮನೆ ಒರೆಸೋದು, ಪಾತ್ರೆ ತೊಳೆಯೋದು, ಎಲ್ಲಾ ಕೆಲ್ಸನೂ ಅವರೇ ಮಾಡ್ತಾರೆ. ಎಲ್ಲಾ ಕೆಲ್ಸ ಅವರೇ ಮಾಡ್ತಾರೆ. ಮತ್ತೆ ನೀರ್ ತಗೋಬರೋದು ಎಲ್ಲಾನು ಅವರೇ ಮಾಡ್ತಾರೆ. ಒಂದಿನ ಏನಾಯ್ತಂದ್ರೆ, ಅವ್ರ ಊರದಲ್ಲಿ ಒಬ್ರು ಬಂದು ಒಬ್ರು ಬಂದು ಕತೆ ಹೇಳೋರು ಬಂದ್ರು. ಈ ಮಾಯಾವತಿ ಅವರು ಒಬ್ರು ಬಂದಿದ್ರು. ಅವ್ರು ಬಂದು ಇದೇ ಶ್ಲೋಕಕ್ಕೆ ಅರ್ಥ ಬೇರೆ 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 ತರ ಹೇಳ್ತಾ ಇದಾರೆ. ಇವ್ರ ಕೈಯಲ್ಲಿ ಆತರ ಕೇಳ್ಸ್ಕೊಂಡ್ ಇರಕ್ ಆಗ್ತಾ ಇಲ್ಲ ದಾಶರಥಿ ಕೈಯಲ್ಲಿ. ಈ ಟೈಮಲ್ಲಿ ಅಡ್ಗೆ ಮಾಡ್ತಾ ಇದಾರೆ. ಆ ಟೈಮಲ್ಲಿ ಕೇಳ್ಸ್ಕೊಂಡ್ ಇರಕ್ ಆಗ್ತಾ ಇಲ್ಲ. ಅವಾಗ ದಾಶರಥಿ ಹೇಳ್ತಾರೆ, ನೀನ್ ಹೇಳೋದ್ ತಪ್ಪು ಅಂತ. ನೀನ್ ಹೇಳೋದ್ ತಪ್ಪು ಅಂತ ಹಂಗೆ ಹೇಳ್ತಾರೆ. ಕೈಯಲ್ಲಿ ಏನಿದೆ, ಸೌಟಿದೆ. ಅವಾಗ ಎಲ್ಲರೂ ಊರವ್ರೆಲ್ಲ ನಿನ್ಕೇನ್ ಗೊತ್ತು, ನೀನ್ ಅಡ್ಗೆ ಮಾಡೋ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸರಿ ಕೂರಿಸ್ಬಿಡ್ತಾರೆ ದಾಶರಥಿನ. ಮತ್ತೇನೇನ್ ಮಾಡ್ತಾರೆ, ಇನ್ನು ಅವ್ನ್ ಕಂಟಿನ್ಯೂ ಮಾಡ್ತಾನೆ ಇದಾರೆ ಮಾಯಾವತಿ ಇದು ಶ್ಲೋಕಕ್ಕೆ ಅರ್ಥ. ಅವಾಗ ದಾಶರಥಿ ಏನ್ ಮಾಡ್ತಾರೆ, ಇಲ್ಲ ನೀನ್ ತಡಿಯಕ್ ಆಗ್ದಿರ, ಇಲ್ಲ ನೀನ್ ಹೇಳ್ತಾ ಇರೋದು ತಪ್ಪು ಅಂತ ಎಲ್ಲ ಏನ್ ಮಾಡ್ತಾರೆ, ಅವ್ರು ಡಿಬೇಟ್ ಮಾಡಿ ಖಂಡನ್ ಮಾಡ್ತಾರೆ. ಅವ್ರನ್ನ ಫುಲ್ ಸೋಲ್ಸ್ಬಿಡ್ತಾರೆ. ಈ ಶ್ಲೋಕಕ್ಕೆ ಅರ್ಥ ಅವರೇ ಹೇಳ್ತಾರೆ ದಾಶರಥಿ. ಮತ್ತೆ ಗೊತ್ತಿದ್ರೆ ಯಾಕೆ ಇಷ್ಟು ವರ್ಷ ಕೆಲ್ಸ ಸೊ ಆ ಗುರುನಿಂದ ತಿಳ್ಕೊಬೇಕು ಅಂತ ಏನ್ ಮಾಡ್ತಾರೆ, ಈ ಶ್ಲೋಕ ಇದೇ ಶ್ಲೋಕಕ್ಕೆ ಅರ್ಥ ದಾಶರಥಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ, ಅವರೇ ಬಂದು ಕಾಲದಲ್ಲಿ ಬಿದ್ದೆ ಅಳ್ತಾರೆ. ಕ್ಷಮಿಸ್ಬಿಡಿ, ನೀವ್ ಹೇಳಿರೋದು ಕರೆಕ್ಟ್ ಹಂಗೆ ಹಿಂಗೆ ಅಂತ. ಅವಾಗ ಬಂದು ನೀವ್ ಇಷ್ಟೆಲ್ಲ ಹೇಳ್ತಾ ಇದ್ದೀರ ಅಂತ ನೀವು ಸಾಧಾರಣ ಅಲ್ಲ, ನೀವ್ ಯಾರು ಅಂತ ಕೇಳುವಾಗ ಅವಾಗ ಅವ್ರು ತುಂಬಾ ವಿನಯದಿಂದ ಹೇಳ್ತಾರೆ, ನಾನು ರಾಮಾಚಾರ್ಯ ಶಿಷ್ಯ ದಾಶರಥಿ ಅಂತ. ದಾಶರಥಿ ಹೆಸರು ಕೇಳಿದ ತಕ್ಷಣ, ಯಾಕೆ ಎಲ್ಲಾರ್ಗು ದಾಶರಥಿ ಬಗ್ಗೆ ಗೊತ್ತು. ಆ ಊರವ್ರು ಇಲ್ಲ, ಎಲ್ಲಾರ್ಗು ದಾಶರಥಿ ಬಗ್ಗೆ ಗೊತ್ತು. ಅದೇ ಅವ್ರ ಫೋಟೋ ನೋಡಿಲ್ಲ ಯಾರು. ವಾಟ್ಸಪ್ ಇಲ್ಲ, ಯೂಟ್ಯೂಬ್ ಇಲ್ಲ, ಗೂಗಲ್ ಇಲ್ಲ ತಾನೆ. ಕ್ಯಾಮರಾ ಫೋನ್ ಇಲ್ಲ ಅಲ್ವಾಗ, ಸ್ಮಾರ್ಟ್ ಫೋನ್ ಇರ್ಲಿಲ್ಲ. ಸೊ ಏನು ಯಾರು ಫೋಟೋ ನೋಡಿಲ್ಲ. ಎಲ್ಲಾರ್ಗು ದಾಶರಥಿ ಬಗ್ಗೆ ಗೊತ್ತು. ಅಷ್ಟು ದೊಡ್ಡವರು ಇಷ್ಟು ದೊಡ್ಡವರು ಎಲ್ಲಾರ್ಗು ಗೊತ್ತು ದಾಶರಥಿ ಬಗ್ಗೆ. ಆದ್ರೆ ದಾಶರಥಿ ಫೋಟೋ ಯಾರು? ಎಲ್ಲಾರು ಪಾದದಲ್ಲಿ ಬಿದ್ದು ಅಳ್ತಾ ಇದಾರೆ ಇವಾಗ. ಅರೆ ಪ್ರಭು, ನೀವು ದಾಶರಥಿನ, ನಿಮ್ಗ್ ಗೊತ್ತಿಲ್ದ್ರೆ ಇಷ್ಟು ವರ್ಷಗಳು ನಿಮ್ಮ ಹತ್ರ ಸೇವೆ ತಗೊಂಡ್ಬಿಟ್ಟೆ ಅಲ್ವಾ. ಕ್ಷಮಿಸ್ಬಿಡಿ. ಆ ಅತ್ತೆನೂ ಬಂದ್ ಅಳ್ತಾ ಇದ್ದಲ್ಲ ಪಾದದಲ್ಲಿ ಬಿದ್ದಿ, ಕ್ಷಮಿಸ್ಬಿಡಿ ಅಂತ. ಮತ್ತೆ ಇಷ್ಟು ದಿನ ಕೆಲಸ ಮಾಡಿದ್ಮೇಲೆ ಮತ್ತೆ ನೀವು ಯಾಕೆ ನನ್ ಕೇಳಿಲ್ಲ, ಏನ್ ಮಾಡ್ಲಿಲ್ಲ? ನಮ್ ಗುರುಗಳು ಹೇಳಿದ್ರು, ಹೋಗಿ ಎಲ್ಲಾರು ಊರವರೆಲ್ಲ ಹೋಗಿ ರಾಮಾಚಾರ್ಯ ಪಾದದಲ್ಲಿ ಬಿದ್ದು ಅಳ್ತಾರೆ. ಅರೆ ಪ್ರಭು, ಯಾವ ತರ ಕೆಲಸ ಮಾಡ್ಬಿಟ್ರಿ, ಹಂಗೆ ಹಿಂಗೆ ಅಂತ. ಕ್ಷಮಿಸ್ಬಿಡಿ, ಹಂಗೆ ಹಿಂಗೆ ಅಂತ. ಆಮೇಲೆ ಹೋಗಿತ್ತು. ಆಮೇಲೆ ನೋಡು, ರಾಮಾಚಾರ್ಯ ಆಲಿಂಗನ ಮಾಡ್ಕೊಂಡು ಅವಾಗ ಆ ಶ್ಲೋಕಕ್ಕೆ ಅರ್ಥ ಹೇಳ್ತಾರೆ. ಇದು 3ನೇ ಪ್ರಕಾರ ಗುರು ಪೂಜಾ. ಇನ್ನು ಇದೆ ಹೇಳ್ತಾ, ಇದ್ರ ಬಗ್ಗೆ ಹೇಳ್ತಾ ಇನ್ನೂ ತುಂಬಾ 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 ಹೇಳ್ಬೋದು. ಲೆಕ್ಕ ಹೇಳ್ತಾರೆ, ಉದಾಹರಣೆಗಳಿದೆ. ಸೊ ಯಾವ್ದಾರ ಇದೆ. ಇನ್ನು ಸನಾತನ ಗೋಸ್ವಾಮಿದ್ ಬೇರೆ ಇತ್ತು, ತಿರುಗಭೌತಿ. ಇನ್ನು ಅವ್ರ ಬಗ್ಗೆ ಹೇಳಿದ್ರೆ ಅವ್ರದ್ರಲ್ಲಿ ತುಂಬಾ 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 ಶಿಕ್ಷಣ ಇದೆ. ಸನಾತನ ಗೋಸ್ವಾಮಿ ಅದರಲ್ಲಿ ಈ ತರ ಹೇಳ್ತಾ ಇದ್ರೆ ಡೈಲಿ ಒಬ್ಬೊಬ್ಬರು ಆಚಾರ್ಯದ್ ಬರುತ್ತೆ. ಏನ್ ಮಾಡಿದ್ರಿ? ನಾಳೆ ಪ್ರಬೋಧನ ಸರಸ್ವತಿ ತಿಥಿ ಇದೆ. ನಾಳಿದ್ದು ಭಕ್ತಿ ಹೃದಯ ಒನ್ ಗೋಸ್ವಾಮಿ ಮಹಾರಾಜ್ ನಾಳಿದ್ದು ಫಸ್ಟ್ ಫಾರಿನ್ ಹೋಗಿ ಪ್ರಚಾರ ಮಾಡಿದ್ದು ಯಾರಂದ್ರೆ ಅವರೇ, ಭಕ್ತಿ ಹೃದಯ ಒನ್ ಗೋಸ್ವಾಮಿ ಮಹಾರಾಜ್. ಅವ್ರ ಕತೆ ಆತರ, ಸ್ವಯಂ ಕೃಷ್ಣ ಬಂದು ಅವ್ರ ಹತ್ರ ಆಟ ಆಡ್ತಾರೆ ಗೊತ್ತಾ. ಭಕ್ತಿ ಹೃದಯ ಒನ್ ಗೋಸ್ವಾಮಿ ಮಹಾರಾಜ್ ಸ್ವಯಂ ಕೃಷ್ಣ ಬಂದಿ ಅವ್ರ ಹತ್ರ ಆಟ ಆಡ್ತಾರೆ ನೀರಲ್ಲಿ. ಒಬ್ರ ಮೇಲೆ ಒಬ್ರು ನೀರ್ ಅಟ್ಕೊಳೋದು. ಆದ್ರೆ ಕೃಷ್ಣನ್ ಕಣ್ಣಲ್ಲಿ ನೀರಾಡ್ತಾನೆ, ಹಿಂಗ್ ನೀರಲ್ಲಿ. ಅವಾಗ ಕೃಷ್ಣ ಏನಾಗ್ತಾನೆ, ಮಾಯ ಆಗ್ಬಿಡ್ತಾರೆ. ಅವಾಗ ಭಕ್ತಿ ಹೃದಯ ಮಹಾರಾಜ್ ಏನ್ ಹೇಳ್ತಾರೆ, ನನಗೆ ಕೃಷ್ಣನೇ ಇಲ್ಲಿ ಗಂಗಾ ನದಿಯಲ್ಲಿ ತಟದಲ್ಲಿ ಕರ್ಕೊ ಬಂದಿದ್ದು. ಕೃಷ್ಣನೇ ಮತ್ತೆ ಬಂದ್ಬಿಟ್ಟು ನಾನು ಹೊರಗಡೆ ಹೋಗಿದ್ರೆ ಅವಾಗ ನಾನು ಬಂದು ಗಂಗನಿಂದ ಬರ್ತೀನಿ, ಇಲ್ಲಾಂದ್ರೆ ಗಂಗದಲ್ಲಿ ಇರ್ತೀನಿ. ಆಮೇಲೆ ಮತ್ತೆ ಕೃಷ್ಣ ಬಂದು ಏನ್ ಕೈ ಹಿಡ್ಕೊಂಡು ಕರ್ಕೊ ಹೋಗ್ತಾರೆ. ಆಮೇಲೆ ಮತ್ತೆ ಕೃಷ್ಣ ಅದೃಶ್ಯ ಆಗ್ಬಿಡ್ತಾನೆ. ಆದ್ರೆ ಇಷ್ಟೆಲ್ಲ. ಸೊ ಭಗವಂತ ಯಾಕೆ ನಾನು ಈ ತರ ಆಟ ಆಡ್ತಾ ಇದ್ದೇನೆ? ಅವಾಗ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಬಂದು ಅವಾಗ ಜೋರಾಗಿ ಮಳೆ ಬರುತ್ತೆ.
ಅಲ್ಲಿ ಪಕ್ಕದಲ್ಲಿ ಕಾಳಿಕಾ ದೇವಿ ಟೆಂಪಲ್ ಇರುತ್ತೆ. ಕಾಳಿಕಾ ದೇವಿ ಟೆಂಪಲ್ ಇರುತ್ತೆ, ಅಲ್ಲಿ ಹೋಗ್ತಾರೆ, ಕಾಳಿಕಾ ದೇವಿ ಟೆಂಪಲ್ ಹತ್ರ ಹೋಗ್ತಾರೆ. ಅವಾಗ ಏನಾಯ್ತು, ಕಾಳಿಕಾ ದೇವಿ ಟೆಂಪಲ್ ಯೋಚನೆ ಮಾಡ್ತಾರೆ, ನಾನು ಇನ್ನೂ ಗುರುನ ಸ್ವೀಕಾರ ಮಾಡಿಲ್ಲ. ನಾನು ಇನ್ನೂ ಗುರುನ ಸ್ವೀಕಾರ ಮಾಡಿಲ್ಲ, ಆದ್ರಕ್ಕೆ ನನಗೆ ಕೃಷ್ಣ ಈ ತರ ನನ್ಗಿನ್ನೂ ನನ್ಗೆ ಸಿಗ್ತಾ ಇಲ್ಲ ಪೂರ್ಣವಾಗಿ, ನನ್ ಗುರುನ ಸ್ವೀಕಾರ ಮಾಡ್ಬೇಕು ಅಂತ ಹೇಳುವಾಗ ಅವಾಗ ಹಿಂದ್ಗಡೆ ಒಬ್ರು ಹೇಳ್ತಾರೆ, ನೀನು ಚೂಸ್ ಮಾಡ್ಕೊಂಡು ಇರೋ ದಾರಿ ತುಂಬಾ ಕಷ್ಟ, ಆದ್ರೆ ಹಿಂದ್ಗಡೆ ತಿರುಗ್ದಿರೋ ನೋಡು, ನಾನ್ ನಿನ್ ಸಪೋರ್ಟ್ ಮಾಡ್ತೀನಿ. ಹಿಂದ್ಗಡೆ ತಿರುಗಿ ನೋಡಿದ್ರೆ ಸಾಕ್ಷಾತ್ ಕಾಳಿಕಾ ದೇವಿ ವಿಗ್ರಹದಿಂದ ಹೇಳ್ತಾ ಇದ್ದಾರೆ. ಆಮೇಲೆ ಹೋಗಿ ಪ್ರಭುಪಾದ ಹತ್ರ ಪಾದಾಶ್ರಯ ತಗೊಂತಾರೆ. ಅದು ಸೊ ಯಾರು ನಾಳಿದ್ದು ಭಕ್ತಿ ಹೃದಯ ಒನ್ ಗೋಸ್ವಾಮಿ ಮಹಾರಾಜ್ ಅವ್ರ ತಿಥಿ, ಅವರೇ ಫಸ್ಟ್ ಹೋಗಿ ಫಾರಿನ್ ಪ್ರಚಾರ ಮಾಡಿದ್ದು. ಸೊ ಭಕ್ತಿ ಹೃದಯ ಒನ್ ಮಹಾರಾಜ್, ಸೊ ಅವ್ರದೆಲ್ಲ ತಿಥಿ ಬರುತ್ತೆ. ಸೊ ಈ ತರ ಡೈಲಿ ಒಬ್ಬರು ಹೇಳ್ತಾ ಇದ್ರೆ ಡೈಲಿ, ಆಮೇಲೆ ನಮ್ ಶಿಕ್ಷಾಷ್ಟಕ ಮರ್ತ್ ಬಿಡ್ಬೇಕಷ್ಟೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಸೊ ಅರ್ಥ ಆಯ್ತಲ್ವ ವ್ಯಾಸ ಪೂರ್ಣಿಮಾ ಏನಂತ? ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ್ ಪ್ರಭು. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ.